ಒಂದು ನಿಮಿಷ ನಮ್ಮ ಎರಡು ಕೈಗಳನ್ನು ನಮ್ಮ ಹೃದಯದ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿ ಈ ಹಾಡನ್ನು ಹಾಡುವಾಗ ಒಂದೊಂದು ಸಾಲನ್ನು ನಾವು ಅನುಭವಿಸುತ್ತಾ, ಯಾಕಂದರೆ ಇದೊಂದು ಪ್ರಾರ್ಥನೆಯ ಹಾಡು. ಸೊ ಈ ಹಾಡನ್ನು ನಾವೆಲ್ಲರ ಜೊತೆ ಸೇರಿ ಈ ಹಾಡನ್ನು ಹಾಡೋಣ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀನು ಕೈ ಬಿಡುವ ದೇವನಲ್ಲ. ಹಾಡಿ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ನನ್ನ ಕೈ ಬಿಟ್ಟರು, ನೀನು ಕೈ ಬಿಡುವ ದೇವರಲ್ಲ. ಎಲ್ಲರೂ ಸೇರಿ ಎಲ್ಲರೂ ನನ್ನ ಕೈ ಬಿಟ್ಟು ನನ್ನ ಪ್ರೀತಿಯ ಯೇಸು. ಕೈಗಳನ್ನು ಬಲವಾಗಿ ತಟ್ಟುತ್ತಾ ನಾನು ಪ್ರಾರ್ಥನೆ ಮಾಡುವಾಗ ಎಡಕ್ಕೆ ಬಲಕ್ಕೆ ಕೈಗಳನ್ನು ತಟ್ಟುತ್ತಾ ಹತ್ತಿರವೇ ಇರುವವನೇ ನನ್ನ ಪ್ರೀತಿಯ ಯೇಸುವೇ. ಕೈಗಳನ್ನು ಮಾಡಿ ಆರಾಧನೆ 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 ನಿಮಗೆ. ಹೇಳಿ ಗಟ್ಟಿಯಾಗಿ, ಆರಾಧನೆ 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 ಬರಲ್ಲ. ಹಾಡಿ ಗಟ್ಟಿಯಾಗಿ ನೀವೇ ಇನ್ನು ಗಟ್ಟಿಯಾಗಿ. ನೀನು ಕೈ ಬಿಡುವ ದೇವರಲ್ಲ. ಹಾಡಿ, ನೀನು ಕೈ ಬಿಡುವ ದೇವರಲ್ಲ. ಹಾಡಿ ಗಟ್ಟಿಯಾಗಿ, ನೀನು ಕೈ ಬಿಡುವ ದೇವರಲ್ಲ, ನೀನು ಕೈ ಬಿಡುವ ದೇವರಲ್ಲ. ಹಾಡಲು ಗಟ್ಟಿಯಾಗಿ, ನೀನು ಕೈ ಬಿಡುವ ದೇವರಲ್ಲ, ನೀನು ಕೈ ನನ್ನ ಹತ್ತಿರವೇ ಪ್ರೀತಿಯ ಯೇಸುವೇ. ಮನ ಮರಗುವ ದೇವರು ನನ್ನ ಮನ್ನಿಸಿ ಕಾಪಾಡಯ್ಯ. ಹಾಡಿ ಎಲ್ಲರೂ ಸೇರಿ, ಮರತೆ ನನ್ನ ಮನ್ನಿಸಿ ಕಾಪಾಡಯ್ಯ, ನನ್ನ ಮನ್ನಿಸಿ ಕಾಪಾಡಯ್ಯ, ನನ್ನ ಮನ್ನಿಸಿ ಕಾಪಾಡಯ್ಯ. ಗಟ್ಟಿಯಾಗಿ, ನನ್ನ ಮನ್ನಿಸಿ ಕಾಪಾಡಯ್ಯ, ನನ್ನ ಮನ್ನಿಯ ಯೇಸುವೇ, ನನ್ನ ಪ್ರೀತಿಯ ಯೇಸು. ನಮ್ಮ ಪ್ರೀತಿಯ ಯೇಸುವೇ, ನನ್ನ ಪ್ರೀತಿಯ ಯೇಸುವೇ. Thank you Jesus for your love. ನಿನ್ನ ಪ್ರೀತಿಗಾಗಿ ಯೇಸುವೇ ನಿಮಗೆ ವಂದನೆ. Father God, we thank you for your love. ತಂದೆಯಾದ ದೇವರೇ, ನಿಮ್ಮ ಪ್ರೀತಿಗಾಗಿ ನಾವು ನಿಮ್ಮನ್ನು We ವಂದಿಸುತ್ತೇವೆ. thank you Jesus for your grace. ನಿಮ್ಮ ಕೃಪೆಗಾಗಿ ಪುತ್ರನಾದ ಯೇಸುವೇ ನಿಮ್ಮನ್ನು ನಾವು Your ವಂದಿಸುತ್ತೇವೆ. amazing power of the Holy Spirit has given unto us for the communion. ಪವಿತ್ರಾತ್ಮರ ಮಹತ್ವಕರವಾದಂತಹ ಅನ್ಯೋನ್ಯತೆಗಾಗಿ ನಾವು ನಿಮಗೆ Love ವಂದಿಸುತ್ತೇವೆ. of the Father, ತಂದೆಯಾದ ದೇವರ ಪ್ರೀತಿ, grace of our Lord Jesus Christ, ಪುತ್ರನಾದ ಯೇಸುವಿನ ಕೃಪೆಯು, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆಯು. They are three in persons. ಅವರು ವ್ಯಕ್ತಿಗಳಲ್ಲಿ ಮೂವರು, They are one in unity. ಆದ್ರೆ ಅನ್ಯೋನ್ಯತೆಯಲ್ಲಿ ಏಕೈಕ. Father, Son and Holy Spirit. ತಂದೆ, ಸುತ ಹಾಗೂ ಪವಿತ್ರಾತ್ಮರು Unconditionally, ಅಪರಿಮಿತವಾಗಿ, eternally, ಶಾಶ್ವತವಾಗಿ, inseparably, ಪ್ರತ್ಯೇಕವಾಗಿ, inseparably, ಪ್ರತ್ಯೇಕಿಸಲಾಗದ ಹಾಗೆ ನಿನ್ನ ಕೃಪೆ, communion of the Holy Spirit. ಪವಿತ್ರಾತ್ಮರ ಅನ್ಯೋನ್ಯತೆಯು, ಪಿತನ ಪ್ರೀತಿ, ಪಿತನ ಪ್ರೀತಿ, ಸುತನ ಕೃಪೆ, ಸುತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆ. ಪವಿತ್ರಾತ್ಮನ ಅನ್ಯೋನ್ಯತೆಯು. Come on, give a wonderful clap offering to the Lord and ಚಪ್ಪಾಳೆ ತಟ್ಟಿ worship. ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ. Oh, ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯೋನ್ಯತೆ. ಪಿತನ ಪ್ರೀತಿ ಸುತನ ಕೃಪೆ
ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯನತೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯನತೆ ಪಿತನ ಪ್ರೀತವಾದ gift of Jesus coming in our faith the gift of Jesus coming in our faith ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯನತೆ ಪಿತನ ಪ್ರೀತಿ ಸುತನ ಕೃಪೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯನತೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯನತೆ ಪಿತನ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯನತೆ ಪಿತನ ಪ್ರೀತಿ ಸುತನ ಪಿತನ ಪ್ರೀತಿ ಸುತನ ಕೃಪೆ ಅನ್ಯನತೆ ಹಲ್ಲೆಲೂಯಾ ಹೇಳಿ 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 ಆತ್ಮರ ಅನ್ಯನತೆ ಆಸ್ವರೆ ಸುತನ ಕೃಪೆ ಆಸ್ವರೆ ಆಸ್ವರೆ ಪ್ರೀತಿ ಸುತನ ಕೃಪೆ ಆತ್ಮರ ಅನ್ಯನತೆ ಪಿತನ ಪ್ರೀತಿ ಸುತನ ಕೃಪೆ Our Jesus is here. Our Jesus is here. ನಮ್ಮ ಯೇಸು ಇಲ್ಲಿದ್ದಾರೆ. Call upon His name. ನಮ್ಮ ದೇವರು ಇಲ್ಲಿದ್ದಾರೆ. Call upon His name, Jesus. ನಮ್ಮ ದೇವರ ಹೆಸರು ಯೇಸು. Call upon His name, the name Jesus. ಯೇಸು ಎಂಬ ದೇವರ ನಾಮವನ್ನ ಕರೆದು ಪ್ರಾರ್ಥಿಸಿ. Jesus. ಯೇಸುವೇ, We love you. ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ. Delivering us. ನಮ್ಮನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇವೆ. Touch us and heal us. ಸ್ಪರ್ಶಿಸಿ ನಮ್ಮನ್ನು ಗುಣಪಡಿಸಿ. Send your word. ನಿಮ್ಮ ವಾಕ್ಯವನ್ನು ಕಳುಹಿಸಿ. Heal our disease, Lord Jesus. ನಮ್ಮ ರೋಗಗಳನ್ನು ಗುಣಪಡಿಸಿ. Let your Holy Spirit move among us. ನಿಮ್ಮ ಪವಿತ್ರ ಆತ್ಮರು ನಮ್ಮ ಮೇಲೆ ಹರಿಯಲಿ. Let your power move among us. ನಿಮ್ಮ ಶಕ್ತಿಯು ನಮ್ಮ ಮೇಲೆ ಚಲಿಸಲಿ. Now I request all of you to receive your healing touch. ಕೊಳ್ತಾ ಇದ್ದೀನಿ. Now Jesus is going to touch you. ಈಗ ಯೇಸು ನಿಮ್ಮನ್ನು ಸ್ಪರ್ಶಿಸ್ತಾರೆ. Those who are joining online and offline, ಆನ್ಲೈನ್ ಆಗಿಯೂ ಆಫ್ಲೈನ್ ಆಗಿಯೂ ನಮ್ಮನ್ನು ಕೇಳ್ತಾ ಇರುವವರು, put your hand in the place where you need healing and pray. ಎಲ್ಲಿ ನಿಮಗೆ ಸೌಖ್ಯ ಅಗತ್ಯ ಇದೆಯೋ ಅಲ್ಲಿಗೆ ನಿಮ್ಮ ಕೈಯನ್ನ ಇಟ್ಟು ಪ್ರಾರ್ಥಿಸಿ. Lord Jesus, ದೇವರಾದ ಯೇಸುವೇ, stretch your hand on us. ನಿಮ್ಮ ಕೈಯನ್ನು ನಮ್ಮ ಮೇಲೆ ಚಾಚಿ Heal us. ನಮ್ಮನ್ನು ಗುಣಪಡಿಸಿ. When we are touching our members of body, this is the golden opportunity God has given us ಇದು ನಮಗೆ ದೇವರು ಕೊಟ್ಟಿರುವಂತಹ ಚಿನ್ನದ ಸುವರ್ಣ ಅವಸರ. to receive the touch of God. ನಾವು ಈಗ ದೇವರ ಸ್ಪರ್ಶವನ್ನ ನೋಡ್ಲಿಕ್ಕಿದ್ದೇವೆ. This is Colossians chapter number 3 verse number 14. ಸಂತ ಪೌಲನು ಕೊಲೊಸ್ಸೆಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 13. Bible says above all. ವಚನವು ಹೇಳುತ್ತದೆ ಎಲ್ಲಕ್ಕಿಂತ ಮಿಗಿಲಾಗಿ. Above all. ಎಲ್ಲಕ್ಕಿಂತ ಮಿಗಿಲಾಗಿ. Let it be the love. ಅಲ್ಲಿ ಪ್ರೀತಿ ಇರಲಿ. Put love of God. ದೇವರ ಪ್ರೀತಿಯನ್ನ ಎಲ್ಲಕ್ಕಿಂತ ಮಿಗಿಲಾಗಿ ಅಂತ ನಿಮಗೆ ಗೊತ್ತಿದೆಯೇ? The one teaching I was teaching to the people, you need to understand that. ಒಂದು ವಾಕ್ಯವನ್ನ ನಾನು ಮತ್ತೆ ಮತ್ತೆ ಜನರಿಗೆ ಕಳಿಸ್ತಾ ಇದ್ದೇನೆ, ಅದನ್ನ ನೀವು ಅರ್ಥ ಮಾಡಿಕೊಳ್ಳಬೇಕು. The greatest teaching ever Jesus taught. ಯೇಸು ಕ್ರಿಸ್ತರು ಕಲಿಸಿದಂತಹ ಅತ್ಯಂತ ಶ್ರೇಷ್ಠ ಕಲಿಕೆ, That's the teaching of love. ಅದುವೇ ಪ್ರೀತಿ. What is the greatest commandment among all commandments? ಆಜ್ಞೆಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಯಾವುದು? Jesus told them very clearly. ಅದನ್ನು ಯೇಸು ನಮಗೆ ಕ್ಲಿಯರ್ ಆಗಿ ಹೇಳಿಕೊಟ್ಟಿದ್ದಾರೆ. The fulfillment of all the law is love. ಎಲ್ಲ ಆಜ್ಞೆಗಳನ್ನು ಸಂಪೂರ್ಣಗೊಳಿಸುವಂತದ್ದು ಪ್ರೀತಿ. And in the law there you see the fulfillment of all the laws of God. ಪ್ರೀತಿಯಲ್ಲಿ ಉಳಿದ ಎಲ್ಲ ಆಜ್ಞೆಗಳ ಸಂಪೂರ್ಣತೆಯು ಅಡಗಿದೆ. Hallelujah. 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 Love your neighbor as yourself. ನಿಮ್ಮ ನೆರೆಯವನನ್ನು ನಿಮ್ಮಂತೆಯೇ ಪ್ರೀತಿಸಿ. There you fulfill all the commandments of God. ಅಲ್ಲಿ ನೀವು ದೇವರ ಎಲ್ಲ ಆಜ್ಞೆಗಳನ್ನು ಅನುಸರಿಸ್ತೀರಿ. All the commandments of God means not only the 10 commandments. ದೇವರ ಎಲ್ಲ ಆಜ್ಞೆಗಳು ಅಂತ ಹೇಳಿದ್ರೆ 10 ಆಜ್ಞೆಗಳು ಮಾತ್ರ ಅಲ್ಲ. There were so many commandments, like 630 commandments were in the Old Testament. ಹಳೆಯ ಒಡಂಬಡಿಕೆಯಲ್ಲಿ 630ರಷ್ಟು ದೇವರ ಆಜ್ಞೆಗಳು ಇವೆ. All those commandments are fulfilled in
one word which is love. ಈ ಎಲ್ಲ ಆಜ್ಞೆಗಳು ಒಂದೇ ಒಂದು ಶಬ್ದ ಪ್ರೀತಿ ಎಂಬುದರಲ್ಲಿ ಸಂಪೂರ್ಣಗೊಳಿಸಲ್ಪಡುತ್ತದೆ. Hallelujah. 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 Among all those great commandments, Jesus said, love your neighbor as yourself. ಎಲ್ಲ ಆಜ್ಞೆಗಳಿಂದಲೂ ಯೇಸು ಹೇಳಿರುವಂತದ್ದು ಅತಿ ಶ್ರೇಷ್ಠವಾದದ್ದು, ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಿ. There comes the fulfillment of all commandments. ಅದರಲ್ಲಿ ಎಲ್ಲ ಆಜ್ಞೆಗಳ ಸಂಪೂರ್ಣತೆ I ಅಡಗಿದೆ. was wondering why the fulfillment of all commandment comes under one word, love. ಈ ಒಂದೇ ಶಬ್ದ ಪ್ರೀತಿ ಎಂಬುದರಲ್ಲಿ ಯಾಕೆ ಎಲ್ಲ ಆಜ್ಞೆಗಳು ಅಡಗಿದೆ ಎಂಬುದರಲ್ಲಿ ನಾನು You need to ಆಶ್ಚರ್ಯ. understand, love is not an emotion. Love is a person. His name is God. ನೀವು ಇದನ್ನ ತಿಳ್ಕೋಬೇಕು. ಪ್ರೀತಿ ಎಂಬುದು ಒಂದು ಭಾವನೆ ಅಲ್ಲ, ಅದು ಒಂದು ವ್ಯಕ್ತಿ, ಅದರ ಹೆಸರು God is love. ದೇವರು ಪ್ರೀತಿಯಾಗಿದ್ದಾರೆ. Hallelujah. 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 Three things remains last in 1 Corinthians 13. ಮೂರು ವಿಷಯಗಳು ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರದ 13ನೇ ಅಧ್ಯಾಯದಲ್ಲಿ ಇದೆ. Three things remains last. ಕೊನೆಯಾಗಿ ಮೂರು ವಿಷಯಗಳನ್ನು ನೆನಪಿಸ್ತಾ One ಇದ್ದಾರೆ. is faith, ವಿಶ್ವಾಸ, hope, ನಿರೀಕ್ಷೆ, then finally charity or love. ಲವ್, ಪ್ರೀತಿ. And among all these three, ಈ ಮೂರರಲ್ಲಿ love is greater. ಶ್ರೇಷ್ಠವಾದದ್ದು ಪ್ರೀತಿ. Can you believe love is greater than faith? ವಿಶ್ವಾಸಕ್ಕಿಂತ ಮಿಗಿಲಾಗಿದ್ದು ಪ್ರೀತಿ ಎಂಬುದನ್ನು Love ನೀವು is greater than ನಂಬಲಿಕ್ಕಾಗ್ತದೆ. hope. ನಿರೀಕ್ಷೆಗಿಂತಲೂ ಶ್ರೇಷ್ಠವಾದದ್ದು ಪ್ರೀತಿ ಎಂಬುದು ನಿಮಗೆ ನಂಬಲಿಕ್ಕೆ ಸಾಧ್ಯ ಇದೆಯೇ? Hallelujah. Hallelujah. By faith only we are receiving all the miracles in our life. ನೀವು ನಿಮ್ಮ ಬದುಕಿನಲ್ಲಿ ಎಲ್ಲಾ ಅದ್ಭುತಗಳನ್ನು ಈಗ ನೀವು ಸ್ವೀಕರಿಸುತ್ತೀರಿ. Without faith you cannot please God. ವಿಶ್ವಾಸ ಇಲ್ಲದೆ ನಿಮಗೆ ದೇವರನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. Hope is something helping us to live for tomorrow. ನಿರೀಕ್ಷೆ ಎಂಬುದು ನಾಳೆಗಾಗಿ ನಮ್ಮಲ್ಲಿ ಬದುಕಲಿಕ್ಕಿರುವಂತಹ ಪ್ರೇರಣೆ. But faith and hope is nothing in front of love. ಆದ್ರೆ ವಿಶ್ವಾಸ ಮತ್ತು ನಿರೀಕ್ಷೆ ಪ್ರೀತಿಯ ಮುಂದೆ ಏನೂ ಅಲ್ಲ. I'm telling you how important is the love. ನಾನು ನಿಮಗೆ ಹೇಳ್ತಾ ಇರುವಂತದ್ದು ಪ್ರೀತಿ ಎಷ್ಟು ಪ್ರಮುಖವಾದದ್ದು. That's why Paul is encouraging us. Saint Paul is encouraging us. ಆದ್ರಿಂದಲೇ ಸಂತ ಪೌಲರು ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. Above all, ಎಲ್ಲಕ್ಕಿಂತ ಮಿಗಿಲಾಗಿ, above all, ಎಲ್ಲಕ್ಕಿಂತ ಮಿಗಿಲಾಗಿ put love. ಪ್ರೀತಿಯನ್ನಿಡಿ. Hallelujah. Hallelujah. There can be many things. ಅಲ್ಲಿ ಎಷ್ಟೋ ವಸ್ತುಗಳು ಇರಬಹುದು. There can be many things. ಹಲವಾರು ವಿಷಯಗಳಿರಬಹುದು. But God is asking us, ಆದ್ರೆ ದೇವರು ಕೇಳ್ತಾ ಇದ್ದಾರೆ, above all, ಎಲ್ಲಕ್ಕಿಂತ ಮಿಗಿಲಾಗಿ, above all, ಎಲ್ಲಕ್ಕಿಂತ ಮಿಗಿಲಾಗಿ put love. ಪ್ರೀತಿಯನ್ನಿಡಿ. You might be a businessman. ನೀವು ಒಬ್ಬ ವ್ಯಾಪಾರ ಮಾಡೋ ವ್ಯಕ್ತಿ You might ಆಗಿರಬಹುದು. be a contractor. ನೀವೊಬ್ಬರು ಕಾಂಟ್ರಾಕ್ಟರ್ ಆಗಿರಬಹುದು. You might be a husband or wife. ನೀವು ಗಂಡ ಹೆಂಡತಿಯರಾಗಿರಬಹುದು. Hallelujah. 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 Whatever it may be, your position. ನಿಮ್ಮ ಸ್ಥಾನಮಾನಗಳು ಏನೇ ಇರಲಿ, Whatever it may be, the place where God has placed you. ನಿಮ್ಮನ್ನು ಯಾವುದೇ ಜಾಗದಲ್ಲಿ ದೇವರು ಇಟ್ಟಿರಬಹುದು. God is asking you, ದೇವರು ನಿಮ್ಮನ್ನು ಕೇಳ್ತಾ ಇದ್ದಾರೆ, put love. ಪ್ರೀತಿಯನ್ನ ಇಡಿ. Put love above all. ಪ್ರೀತಿಯನ್ನ ಎಲ್ಲಕ್ಕಿಂತ ಮೇಲೆ ಇಡಿ. Husband, put love. ಪತಿಯಂದಿರು ಪ್ರೀತಿಯನ್ನ ಮೇಲೆ Wife, ಇಡಿ. put love. Children, put love. ಮಕ್ಕಳು ಪ್ರೀತಿಯನ್ನ ಮೇಲೆ ಇಡಿ. Hallelujah. 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 Father, put love. ತಂದೆ ಪ್ರೀತಿಯನ್ನ ಮೇಲೆ ಇಡಿ. Mother, put love. ತಾಯಿಯ ಪ್ರೀತಿಯನ್ನ ಮೇಲೆ ಇಡಿ. Then rest of the things will be coming back behind you. ಉಳಿದ ಎಲ್ಲವೂ ಅದರ ಜೊತೆಗೆ ಮೇಲೆ ಬರುತ್ತವೆ. Put love first. ಪ್ರೀತಿಯನ್ನ ಮೊದಲಿಗೆ ಇಡಿ. There you release God. ಎಲ್ಲಿ ನೀವು ದೇವರನ್ನ ಬಿಡಿಸ್ತೀರಾ? Because God is love. ಯಾಕೆ ಅಂತ ಹೇಳಿದ್ರೆ ದೇವರು. Hallelujah. 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 It's very difficult. Yesterday we were explaining this. It is very difficult to forget and forgive. ನಿನ್ನೆ ನಾವು ಇದನ್ನೇ ಹೇಳ್ತಾ ಇದ್ವಿ, ಪ್ರೀತಿಯನ್ನ ಎಲ್ಲಕ್ಕಿಂತ ಮಿಗಿಲಾಗಿ ಇಡುವಂತದ್ದು ತುಂಬಾ ಕಷ್ಟ. No. It is very difficult to forget and forgive. ಸಾರಿ, ಕ್ಷಮಿಸಿ ಮರೆಯುವಂತದ್ದು ತುಂಬಾ ಕಷ್ಟ. Hallelujah. Hallelujah. It's very difficult. ಇದು ತುಂಬಾ ಕಷ್ಟ. That's why God is asking us. ಅದರಿಂದಲೇ ದೇವರು ನಮ್ಮಲ್ಲಿ ಕೇಳ್ತಾ ಇದ್ದಾರೆ, Put love above all. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು Put ಇಡಿ. love above all. ಎಲ್ಲಕ್ಕಿಂತ ಮೇಲೆ Then ಪ್ರೀತಿಯನ್ನು it's ಇಡಿ. very easy. ಅದು ತುಂಬಾ ಸುಲಭ. Easy to forget. ನಮ್ಗೆ Easy to forgive. ಸುಲಭವಾಗಿ ನಮಗೆ ಮರೀಲಿಕ್ಕೆ ಹಾಗೂ ಕ್ಷಮಿಸಲಿಕ್ಕೆ ಸಾಧ್ಯ. You are not forgiving, but the love which you put above is helping you, enabling you to forgive. ನೀವು ಮಾಡ್ತಾ ಇಲ್ಲ, ಬದಲಾಗಿ ನೀವು ಯಾವಾಗ ಪ್ರೀತಿಯನ್ನ ಮೇಲೆ ಇಡ್ತೀರಾ ಅದು ನಿಮ್ಮನ್ನ ಅದು ನಿಮ್ಮನ್ನ ಕ್ಷಮಿಸಿ ಮರೆಯುವ ಹಾಗೆ ಮಾಡ್ತದೆ. Say it again.
ಯಾವಾಗ ನೀವು ಪ್ರೀತಿಯನ್ನ ಎಲ್ಲಕ್ಕಿಂತ ಮೇಲೆ ಇಡ್ತೀರೋ ಆಗ ಇಡ್ತೀರೋ? ಅದು ನಿಮ್ಮನ್ನು ಅದು. ಕ್ಷಮಿಸಿ ಮರೆಯುವ ಹಾಗೆ The ಮಾಡ್ತದೆ. love you put above all things. ಅದು ನಿಮ್ಮನ್ನ ಕ್ಷಮಿಸಿ ಮರೆಯುವ ಹಾಗೆ ಮಾಡ್ತದೆ. Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. Read this verse with me. Then you will understand the power of love. First Corinthians, you read this verse. First Corinthians chapter number 13 verses 6. ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರ 13ನೇ ಅಧ್ಯಾಯ ವಾಕ್ಯ 6. Charity does not rejoice over iniquity, but rejoice in truth. Charity suffers all, believes all, hopes all, endures all. Charity is never torn away. Charity is never torn away. ಪ್ರೀತಿಯು ಅನ್ಯಾಯದಲ್ಲಿ ಸಂತೋಷಿಸುವುದಿಲ್ಲ, ಅದು ಸತ್ಯದಲ್ಲಿ ಸಂತೋಷಿಸುತ್ತದೆ. ಸಹನೆ, ಸೈರಣೆ, ದಯದಾಕ್ಷಿಣ್ಯ ಪ್ರೀತಿಯಲ್ಲಿವೆ. ಹೆಡೆಯಿಲ್ಲ ಅದರಲ್ಲಿ, ಗರ್ವಕ್ಕೆ, ಮರ್ಮಕ್ಕೆ, ಮರೆತಕ್ಕೆ, ಮತ್ಸರಕ್ಕೆ, ಸಿಡುಕಿಗೆ, ಸೊಕ್ಕಿಗೆ, ಸ್ವಾರ್ಥಕ್ಕೆ, ಸೇಡುಗಣಿಕೆಗೆ ನಲಿಯದು ಪ್ರೀತಿ ಆ ನೀತಿಯಲ್ಲಿ. Hallelujah. Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. Charity does not rejoice in iniquity, ನಲಿಯದು ಪ್ರೀತಿ ಅನೀತಿಯಲ್ಲಿ, but rejoice in the truth. ಸತ್ಯದಲ್ಲಿ ಸಂತೋಷಿಸುತ್ತದೆ. Charity suffers. ಪ್ರೀತಿಯು ಸಹಿಸಿಕೊಳ್ಳುತ್ತದೆ. There is suffering in the charity, in the love. ಪ್ರೀತಿಯಲ್ಲಿ ಸಹನೆ ಇದೆ. In the true love, there is sacrifice. ನಿಜವಾದ ಪ್ರೀತಿಯಲ್ಲಿ ತ್ಯಾಗ ಇದೆ. Oh. Say that word again and again. ನಿಜವಾದ In the ಪ್ರೀತಿ, true love, there is ನಿಜವಾದ sacrifice. ನಿಜವಾದ ಪ್ರೀತಿಯಲ್ಲಿ ತ್ಯಾಗ ಇದೆ. In the true love, there is sacrifice. ನಿಜವಾದ ಪ್ರೀತಿಯಲ್ಲಿ ತ್ಯಾಗ ಇದೆ. Charity suffers. ಪ್ರೀತಿ ಸಹಿಸಿಕೊಳ್ತದೆ. Read that verse. Read that verse. First Corinthians 13 verse number 7. ನಂಬುವುದೆಲ್ಲವನ್ನು, ನಿರೀಕ್ಷಿಸುವುದೆಲ್ಲವನ್ನು, ಸಹಿಸಿಕೊಳ್ಳುವುದು ಸಮಸ್ತವನ್ನು. First Corinthians 13:7. ನಂಬುವುದೆಲ್ಲವನ್ನು, ನಂಬುವುದು ಬಿಲೀವ್ believes everything. ಸೆಕೆಂಡ್ Love believes everything. ನಿರೀಕ್ಷಿಸುವುದೆಲ್ಲವನ್ನು, ಹೋಪ್ಸ್ ಇನ್ ಎವ್ರಿಥಿಂಗ್, Hopes everything. ನಿರೀಕ್ಷಿಸುವುದೆಲ್ಲವನ್ನು, Believes everything. Loves everything. ಸಹಿಸಿಕೊಳ್ಳುವುದು ಸಮಸ್ತವನ್ನು, ಬೇರ್ಸ್ ಎವ್ರಿಥಿಂಗ್, ಸ್ಯಾಕ್ರಿಫೈಸಸ್ ಎವ್ರಿಥಿಂಗ್, ಸಹಿಸಿಕೊಳ್ಳುವುದು, Charity suffers all. ಎಲ್ಲವನ್ನು ಸಹಿಸಿಕೊಳ್ತದೆ. Hallelujah. ಹಲ್ಲೆಲೂಯಾ. This perspective only you have to see the cross. ಆ ಅರ್ಥದಿಂದ, ಆ ದೃಷ್ಟಿಕೋನದಲ್ಲಿ ನೀವು ಶಿಲುಬೆಯನ್ನ ನೋಡಬೇಕು. How come cross is the expression of love? ಹೇಗೆ ಶಿಲುಬೆಯು ಪ್ರೀತಿಯ ವಿವರಣೆಯಾಗುತ್ತದೆ? Someone brutally wounded and died on the cross. How can it be the expression of love? ಎಷ್ಟು ಕ್ರೂರವಾಗಿ ಮರ್ದಿಸಿ ಅವರು ಯೇಸುವನ್ನು ಶಿಲುಬೆಗೇರಿಸಿದರು, ಅದು ಹೇಗೆ ಪ್ರೀತಿಯ ಪ್ರಕಟಣೆಯಾಗುತ್ತದೆ? When I was in my college days, it was very difficult for me to understand. Preachers used to say cross is the expression of love. I used to think, where is the expression of love? Somebody got killed brutally, wounded, completely bleeding on the cross. Where I'm not seeing any love there. ನಾನು ಕಾಲೇಜಿಗೆ ಹೋಗ್ತಾ ಇರುವಾಗ ಗುರುಗಳು ಶಿಲುಬೆ ಪ್ರೀತಿಯ ಸಂಕೇತ ಎಂಬುದಾಗಿ ಹೇಳ್ತಾ ಇದ್ರು. ಆದ್ರೆ ಇಷ್ಟು ಕ್ರೂರವಾಗಿ ಬೀಟಿಸಿ ದಂಡಿಸಿ ಕೊಲೆ ಮಾಡಿದ ಈ ಶಿಲುಬೆಯಲ್ಲಿ ಪ್ರೀತಿ ಎಲ್ಲಿ ಎಂಬುದು ನಂಗೆ ಅರ್ಥ ಆಗ್ತಾನೆ ಇರಲಿಲ್ಲ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Crown of thorn is the expression of love. ನಮ್ಗೆ ಹೇಗೆ ಆ ಪ್ರೀತಿಯ ಪ್ರಕಟಣೆ ಎಂಬುದು ಅರ್ಥ ಆಗ್ತದೆ? Crown of thorn. ಮುಳ್ಳಿನ ಕಿರೀಟವು ಪ್ರೀತಿಯ ಪ್ರಕಟಣೆ ಹೇಗೆ? Hallelujah. Is that the expression of love? ಅದು ಪ್ರೀತಿಯ ಒಂದು ಪ್ರಕಟಣೆಯೇ? Is that the expression of love? ಪ್ರೀತಿಯನ್ನು ಆ ರೀತಿಯಲ್ಲಿ ಬಹಿರಂಗಗೊಳಿಸುವುದು ಸಾಧ್ಯವೇ? Someone's body is bleeding. Is that the expression of love? ಯಾವನೊಬ್ಬ ದೇಹದಿಂದ ರಕ್ತ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಪ್ರೀತಿಯ ಸಂಕೇತ ಅಂತ Somebody is ಹೇಳಲಿಕ್ಕೆ dropping ಆಗ್ತದೆ? the last drop of blood. Is that the expression of love? ಕೊನೆಯ ಹನಿ ರಕ್ತವನ್ನು ಸುರಿಸ್ತಾ ಇರುವಾಗ ಅದು ಪ್ರೀತಿಯ ಸಂಕೇತ ಅಂತ ಹೇಳಲಿಕ್ಕೆ ಸಾಧ್ಯನಾ? How can you say cross is expression of love? ಪ್ರೀತಿಯು ಪ್ರದರ್ಶನಗೊಳ್ಳುವಂತದ್ದು ಶಿಲುಬೆಯಲ್ಲಿ ಅಂತ ನೀವು ಹೇಗೆ ಹೇಳಲಿಕ್ಕೆ ಸಾಧ್ಯ? You have to understand this concept, then only you will be able to understand that thought. ಪ್ರೀತಿಯ ಈ ಅರ್ಥವನ್ನ ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. What is the greatest love? ಯಾವುದು ಅತಿ ಶ್ರೇಷ್ಠ ಪ್ರೀತಿ? When you are loving someone,
ನೀವು ಯಾವಾರನ್ನಾದ್ರೂ ಒಬ್ಬರನ್ನು You ಪ್ರೀತಿಸುವಾಗ will always give. ನೀವು ಯಾವಾಗ್ಲೂ ಕೊಡ್ತಾ ಇರ್ತೀರಿ. Love gives. ಲವ್ ಗಿವ್, ಪ್ರೀತಿ ಕೊಡ್ತಾ ಇರ್ತದೆ. Love always gives. ಪ್ರೀತಿ ಯಾವಾಗ್ಲೂ ಕೊಡ್ತಾ ಇರ್ತದೆ. In the climax, ಕೊನೆಯಲ್ಲಿ what can love give? ಪ್ರೀತಿ ಏನನ್ನ ಕೊಡ್ತದೆ? When you are loving someone, at last you can say, I am ready to even die for you. ನೀವು ಯಾರನ್ನಾದ್ರೂ ಪ್ರೀತಿಸಿರುವಾಗ ಕೊನೆಗೆ ನೀವು ಹೇಳ್ಬಹುದು, ನಾನು ನಿನ್ಗೋಸ್ಕರ ಸಾಯ್ಲಿಕ್ಕೂ ತಯಾರಿದ್ದೀನಿ. Hallelujah. Hallelujah. Initially it starts with I love you 2, I love you 3, I love you 4 and all those messages. ಅದರಿಂದಾಗಿ ಅಂತಹ ಮೆಸೇಜ್ಗಳು ಬರ್ದವುದು, ನಾನು ನಿನ್ನನ್ನು ಪ್ರೀತಿಸ್ತಿದ್ದೆ 2, 3 comes in. ಅದು ಇಂಗ್ಲಿಷ್ ನಲ್ಲಿ ಹೇಳುವಾಗ ಹಾಗೆ I love you, I love you, I love you, you love me, I love you. All those, it starts like that. ಅದು ಹಾಗೆ ಹೇಳ್ತಾ ಇರ್ತೀವಿ ನಾವು, ನಾನು ನಿನ್ನನ್ನು ಪ್ರೀತಿಸ್ತೀನಿ, ನಾನು ನಿನ್ನನ್ನು ಪ್ರೀತಿಸ್ತೀನಿ. When love moves, ಯಾವಾಗ ಪ್ರೀತಿ ಮುಂದುವರಿಯುತ್ತದೋ, when you are loving someone, you will be able to give everything to him. ನೀವು ನಿಜವಾಗಿ ಒಬ್ಬರನ್ನ ಪ್ರೀತಿಸುವಾಗ ನೀವು ಅವರಿಗೋಸ್ಕರ ಎಲ್ಲವನ್ನು ಕೊಡುವ. At last, in the climax expression of the love, you will be saying that I'm even ready to die for you. ಪ್ರೀತಿ ಅತ್ಯಂತ ಉತ್ತುಂಗಕ್ಕೆ ನಾವು ಹೋದಾಗ ನಾವು ಹೇಳುವಂತ ಈ ರೀತಿ ಹೇಳ್ಬಹುದು, ನಾನು ನಿನ್ನಗೋಸ್ಕರ ಸಾಯ್ಲಿಕ್ಕೂ That's ತಯಾರಾಗಿದ್ದೀನಿ. what Jesus said on the cross. ಅದನ್ನೇ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಹೇಳಿದ್ದು. That's what Father said in John chapter 3 verse 16. John chapter 3 verse 16. ಯವನರ ಶುಭ ಸಂದೇಶ, God so loved the world. 3ನೇ ಅಧ್ಯಾಯ 16ನೇ ವಾಕ್ಯ, ದೇವರು ಲೋಕವನ್ನು ಅತ್ಯಂತ ಪ್ರೀತಿಸಿದರು. Yeah, say it. God so loved the world, he ದೇವರು gave his ಲೋಕವನ್ನು only ಎಷ್ಟೊಂದು begotten ಪ್ರೀತಿಸಿದ್ದಾರೆ. son. ತನ್ನ ಏಕೈಕ ಪುತ್ರನನ್ನೇ ಲೋಕಕ್ಕೆ ದಾರಿಯುವಷ್ಟರ ಮಟ್ಟಿಗೆ ಪಿತನಾದ ದೇವರು Listen this very carefully. Listen this very carefully. ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. Listen. I want all of you to listen. ಎಲ್ಲರೂ ಇದನ್ನ ಕೇಳಿಸ್ಕೋಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. Father was loving the world so that he gave his son. ದೇವರು ಲೋಕವನ್ನ ಪ್ರೀತಿಸಿದರು, ಯಾಕೆಂದ್ರೆ ತನ್ನ ಮಗನನ್ನು ಕೊಡುವಷ್ಟರ ಮಟ್ಟಿಗೆ. Jesus was loving the Father so that he gave his life to the Father. ಯೇಸು ಕ್ರಿಸ್ತರು ತನ್ನ ತಂದೆಯನ್ನ ತನ್ನನ್ನೇ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸಿದರು. Father was loving the world and he was giving Jesus. Jesus was loving the Father and he was giving his life to the Father. ತಂದೆ ಲೋಕವನ್ನ ಪ್ರೀತಿಸಿದರು, ತಂದೆ ಮಗನನ್ನ ಲೋಕಕ್ಕೆ ಕೊಟ್ಟರು. ಮಗ ತಂದೆಯನ್ನ ಪ್ರೀತಿಸಿದರು, ಮಗ ತನ್ನನ್ನೇ ತಂದೆಗೆ ಅರ್ಪಿಸಿದ. These are the two dimensions. ಇದು 2 ವಿಚಾರಗಳು. There comes the third dimension, 3D. 3ನೇ ವಿಚಾರ ಬರುತ್ತದೆ. 3D ವಿಚಾರ, 3ನೇ ವಿಚಾರ. This is 4D only. ಅಲ್ಲಿ 4 ಮಾತ್ರ There ಇರುವಂತದ್ದು. is fourth dimension. 4ನೇ ವಿಚಾರ ಮಾತ್ರ The ಇರುವಂತದ್ದು. first dimension, Father is loving and giving his son Jesus. ಮೊದಲನೇ ವಿಚಾರ, ತಂದೆ ಲೋಕವನ್ನು ಪ್ರೀತಿಸ್ತಾ ಇದ್ದಾನೆ, ತನ್ನ ಮಗನನ್ನ ಕೊಡ್ತಾ Second ಇದ್ದಾನೆ. dimension, Jesus is giving himself to the Father. 2ನೇ ವಿಚಾರ, ಯೇಸು ತಂದೆಗೆ ತನ್ನನ್ನು ಅರ್ಪಿಸ್ತಾ ಇದ್ದಾನೆ. And in the third dimension, 3ನೇ ವಿಚಾರ, Father and Jesus ತಂದೆ ಯೇಸು loving the world ಲೋಕವನ್ನ ಪ್ರೀತಿಸ್ತಿದ್ದಾರೆ and giving themselves to the world. ಅವರಿಬ್ಬರು ತಮ್ಮನ್ನೇ ಲೋಕಕ್ಕೋಸ್ಕರ ಧಾರೆ ಎರೀತಾ ಇದ್ದಾರೆ. Hallelujah. ಹಲ್ಲೆಲೂಯಾ. This is the greatest love. ಇದು ಅತ್ಯಂತ ಶ್ರೇಷ್ಠವಾದ ಪ್ರೀತಿ. This is the greatest love. ಇದು ಅತ್ಯಂತ ಶ್ರೇಷ್ಠವಾದ ಪ್ರೀತಿ. Father so loved the world. ದೇವರು ಲೋಕವನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾರೆ ಅಂದ್ರೆ, When Jesus understood the love of the Father towards the world, he spared himself on the cross. ಯಾವಾಗ ಯೇಸು ತಂದೆಗೆ ಲೋಕದ ಮೇಲಿರುವ ಪ್ರೀತಿಯನ್ನ ಅರ್ಥ ಮಾಡಿಕೊಂಡ್ರು, ಆವಾಗ ಅವರು ಲೋಕಕ್ಕೋಸ್ಕರ ತಮ್ಮನ್ನೇ ಧಾರೆ ಎರೆದರು. Hallelujah. Hallelujah. Say it again. ಯಾವಾಗ ಯೇಸು ತಂದೆಗೆ ಲೋಕದ ಮೇಲಿರುವ ಪ್ರೀತಿಯನ್ನ ಅರ್ಥ ಮಾಡಿಕೊಂಡ್ರು, ಆವಾಗ ಅವರು ತಮ್ಮನ್ನೇ ಲೋಕಕ್ಕೆ ಧಾರೆ ಎರೆದರು. Hallelujah. Hallelujah. Jesus was giving himself to the world. ಯೇಸು ತನ್ನನ್ನೇ ಲೋಕಕ್ಕೆ ಅರ್ಪಿಸಿದ್ರು. Hallelujah. Hallelujah. Before we were loving him, ನಾವು ಅವರನ್ನ ಪ್ರೀತಿಸೋದಕ್ಕಿಂತ he has loved us. ಅವರು ನಮ್ಮನ್ನ ಪ್ರೀತಿಸಿದ್ರು. Hallelujah. Hallelujah. That's why this is unconditional love. ಇದೇ ನಮಗೆ ಅನಂತವಾದಂತಹ ಪ್ರೀತಿ. Before you are performing something, ನೀವು ಏನನ್ನಾದ್ರೂ ಮಾಡೋದಕ್ಕಿಂತ ಮೊದಲು he has loved us ಅವರು ನಮ್ಮನ್ನ ಪ್ರೀತಿಸಿದ್ದಾರೆ. with his unconditional love. ಯಾಕೆ ಅಂತ ಹೇಳಿದ್ರೆ ಅದು ಅಪರಿಮಿತವಾದ. Today, ಇವತ್ತು God is asking you, ದೇವರು ನಿಮ್ಮಲ್ಲಿ ಕೇಳ್ತಾ ಇದ್ದಾರೆ, put love above all. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು ನೀಡಿ. Put love above all. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು ನೀಡಿ. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು ನೀಡಿ. ಮಿಗಿಲ ಮೇಲೆ, ಎಲ್ಲಕ್ಕಿಂತ ಮೇಲೆ ಪ್ರೀತಿ ಇಡಿ. All of you say, ಎಲ್ಲದಕ್ಕೆ ಮೇಲೆ, ಎಲ್ಲಕ್ಕಿಂತ ಮೇಲೆ, ಎಲ್ಲದಕ್ಕೆ ಮೇಲೆ, ಎಲ್ಲಕ್ಕಿಂತ ಮೇಲೆ, ಎಲ್ಲದಕ್ಕೆ ಮೇಲೆ, ಎಲ್ಲದಕ್ಕೆ ಮೇಲೆ, above all. ಎಲ್ಲಕ್ಕಿಂತ ಮೇಲೆ, ಎಲ್ಲದಕ್ಕೆ ಮೇಲೆ, ಎಲ್ಲಕ್ಕಿಂತ ಮೇಲೆ, hallelujah, hallelujah, above all. ಎಲ್ಲಕ್ಕಿಂತ ಮೇಲೆ Put love.
ಪ್ರೀತಿಯನ್ನಿಡಿ. This will make a bond. ಇದು ನಮ್ಮನ್ನ ಬಂಧನಗೊಳಿಸುತ್ತದೆ. If you want to see the unity ಈ ಬಂಧನವನ್ನ ಐಕ್ಯತೆಯನ್ನ ನೋಡ್ಬೇಕಿದ್ರೆ in your company or in your house, wherever you go, put love above all. ನಿಮ್ಮ ಕಂಪನಿಯಲ್ಲಿ, ನಿಮ್ಮ ಮನೆಗಳಲ್ಲಿ ನೀವು ಎಲ್ಲಿ ಹೋಗ್ತೀರೋ ಅಲ್ಲೆಲ್ಲವೂ ಪ್ರೀತಿಯನ್ನ ಇಡಿ. Love has the power to make everything under unity. ಪ್ರೀತಿಯು ಎಲ್ಲವನ್ನು ಐಕ್ಯತೆಯಲ್ಲಿ ಇಡುತ್ತದೆ. Come on, give a wonderful clap offering to the Lord. Come on, give a wonderful clap offering. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. Give it. ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಇನ್ನು ಜೋರಾಗಿ. How to solve the issue what I'm going through today? ನಾನು ಈಗ ಹೇಳ್ತಾ ಇರುವಂತಹ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು ಎಂಬುದನ್ನ I'm giving a solution. ನಾನು ನಿಮಗೆ ಒಂದು ಪರಿಹಾರವನ್ನ ಸೂಚಿಸ್ತೀನಿ. Put love above all. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನ ಇಡಿ. Put love above all. ಎಲ್ಲಕ್ಕಿಂತ ಮೇಲೆ ಪ್ರೀತಿಯನ್ನ The ಇಡಿ. nature of that love is ಆ ಪ್ರೀತಿಯ ಸ್ವಭಾವವೇ love suffers. ಪ್ರೀತಿ ಸಹಿಸುತ್ತದೆ. Love is ready to suffer. ಪ್ರೀತಿಯು ಸಹಿಸಲಿಕ್ಕೆ There ತಯಾರಾಗಿದೆ. is suffering in true love. There is suffering in true love. ನಿಜವಾದ ಪ್ರೀತಿಯಲ್ಲಿ ಸಹನೆ ಇದೆ. Yes. ನಿಜವಾದ ಪ್ರೀತಿಯಲ್ಲಿ ಸಹನೆ ಇದೆ. Hallelujah. ಹಲ್ಲೆಲೂಯಾ. There is sacrifice in the true love. ನಿಜವಾದ ಪ್ರೀತಿಯಲ್ಲಿ ತ್ಯಾಗ ಇದೆ. That's a big word. ಅದೊಂದು ದೊಡ್ಡ ಶಬ್ದ. You have to understand that. There is sacrifice in the true love. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಜವಾದ ಪ್ರೀತಿಯಲ್ಲಿ ತ್ಯಾಗ When you are ಇದೆ. moved with the true love, ನೀವು ನಿಜವಾದ ಪ್ರೀತಿಯಲ್ಲಿ ಮುಂದುವರಿದಾಗ you will be able to suffer in any extent. ಎಷ್ಟರ ಮಟ್ಟಿಗೂ ಸಹಿಸಲಿಕ್ಕೆ ನೀವು ತಯಾರಾಗ್ತೀರಿ. Doesn't matter what you have to go through, you will be able to suffer for it. ಏನೆಲ್ಲ ನಿಮಗೆ ಸಮಸ್ಯೆಗಳಿದ್ರಾದ್ರೂ ಅದನ್ನೆಲ್ಲ That's what we ಸಹಿಸಲಿಕ್ಕೆ read here. ತಯಾರಾಗ್ತೀರಿ. ಅದನ್ನೇ ನಾವು ಇಲ್ಲಿ ಓದ್ತಾ ಇದ್ದೀವಿ. Charity suffers all, ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ತದೆ, believes all, ಎಲ್ಲವನ್ನು ನಂಬುತ್ತದೆ, hopes all, ಎಲ್ಲವನ್ನು ನಿರೀಕ್ಷಿಸುತ್ತದೆ, endures all. ಎಲ್ಲವನ್ನು ಸಹಿಸಿಕೊಳ್ತದೆ. Charity never torn away. Charity never torn away. ಪ್ರೀತಿ ಯಾವತ್ತೂ ಬೇರ್ಪಡಿಸುವುದಿಲ್ಲ. Your cloth can be torn away. ಬಟ್ಟೆ ಹರಿದು ಬಿಸಾಕಬಹುದು, Hallelujah. ಬೇರ್ಪಡಿಸುವುದಿಲ್ಲ, ಹರಿದು ಹಾಕುವುದಿಲ್ಲ. Your cloth can be torn away. ಬಟ್ಟೆ ನಿಮ್ಗೆ ಹರಿದು ಹಾಕಬಹುದು, But charity never. ಆದ್ರೆ ಪ್ರೀತಿ ಯಾವತ್ತೂ ಹರಿದು ಹಾಕುವುದಿಲ್ಲ, Love ಬೇರ್ಪಡಿಸುವುದಿಲ್ಲ. never fails. ಪ್ರೀತಿ ಯಾವತ್ತೂ ಸೋಲುವುದಿಲ್ಲ. All of you said, love never fails. ಎಲ್ರೂ ಹೇಳಿ, ಪ್ರೀತಿ ಯಾವತ್ತೂ ಸೋಲುವುದಿಲ್ಲ. Yeah. Say it. ಮತ್ತೆ ಹೇಳಿ, ಪ್ರೀತಿ ಯಾವತ್ತೂ ಸೋಲುವುದಿಲ್ಲ. Love never fails. ಮತ್ತೆ ಹೇಳಿ, ಪ್ರೀತಿ ಯಾವತ್ತೂ ಸೋಲುವುದಿಲ್ಲ. If you are putting love above all, you will never fail. ನೀವು ಪ್ರೀತಿಯನ್ನು ಎಲ್ಲಕ್ಕಿಂತ ಮಿಗಿಲಾಗಿಟ್ರೆ ನೀವು ಯಾವತ್ತೂ ಸೋಲುವುದಿಲ್ಲ. Come on, give a wonderful clap offering to the Lord. ದೇವರಿಗೆ If you are putting love above all, you will never fail. ಪ್ರೀತಿಯನ್ನು ಎಲ್ಲಕ್ಕಿಂತ Charity ಮಿಗಿಲಾಗಿಟ್ರೆ never ನೀವು ಯಾವತ್ತೂ torn ಸೋಲುವುದಿಲ್ಲ. away. ಪ್ರೀತಿ ಯಾವತ್ತೂ ನಿಮ್ಮನ್ನ Nothing ಬೇರ್ಪಡಿಸುವುದಿಲ್ಲ. can torn charity. Give me a patient. ಯಾವುದನ್ನು ಪ್ರೀತಿ ಯಾವುದನ್ನು ಹರಿದು ಹಾಕುವುದಿಲ್ಲ. Charity never torn away. ಪ್ರೀತಿಯನ್ನು ಯಾವತ್ತೂ ಹರಿದು ಹಾಕಲಿಕ್ಕೆ ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Give me. That's enough. Paper can be torn away. ಹರಿತಾ ಇದ್ದಾರೆ ಪೇಪರನ್ನ. Paper can be torn away. Anything in the world can be torn away. ಕಾಗದ ಹರಿದು ಹಾಕಬಹುದು. ಪ್ರಪಂಚದಲ್ಲಿ ಯಾವುದನ್ನು ಬೇಕಿದ್ರು ಹರಿದು ಹಾಕಬಹುದು, ಬೇರ್ಪಡಿಸಬಹುದು. Anything can be torn away. ಯಾವುದನ್ನು ಬೇಕಿದ್ರು ನಿಮ್ಗೆ ಹರಿದು ಹಾಕಬಹುದು. But love of God ಆದ್ರೆ ದೇವರ ಪ್ರೀತಿ cannot be torn away. ಅದನ್ನ ಹರಿದು ಹಾಕಲಿಕ್ಕೆ ಬೇರ್ಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Try love. ಪ್ರೀತಿಯನ್ನ ಪ್ರಯತ್ನಿಸಿ. I'm requesting you. You have tried so many things in your life. ನೀವು ಬದುಕಿನಲ್ಲಿ ಹಲವಾರು ವಿಷಯಗಳನ್ನ ಪ್ರಯತ್ನಿಸಿ You ನೋಡಿದ್ದೀರಿ. went that retreat center, you went this convention, you went to that priest, that preacher, this preacher, everything you tried. Have you ever tried love? ನೀವು ಬೇರೆ ಬೇರೆ ಗುರುಗಳ ಹತ್ತಿರ ಹೋಗಿದ್ದೀರಿ, ಪ್ರಬೋಧಕರ ಹತ್ರ ಹೋಗಿದ್ದೀರಿ, ರಿಟ್ರೀಟ್ಗೆ ಹೋಗಿದ್ದೀರಿ. ಯಾವತ್ತಾದ್ರೂ ನೀವು ಪ್ರೀತಿಯನ್ನ ಪ್ರಯತ್ನಿಸಿದ್ದೀರಾ? ಯಾವದಾರು ನೀನು ಪ್ರೀತಿಯನ್ನ ಪ್ರಯತ್ನಿಸಿದ್ದೀರಾ? ಯಾವದಾರು ನೀನು ಪ್ರೀತಿಯನ್ನ ಪ್ರಯತ್ನಿಸಿದ್ದೀರಾ? At least try once.
ಒಂದು ಸರ್ತಿ ಆದ್ರೂ, Try once. ಒಮ್ಮೆ ಆದ್ರೂ ಪ್ರಯತ್ನಿಸಿ. Try once. ಒಮ್ಮೆ ಪ್ರಯತ್ನಿಸಿ. You will know the power of love. ನಿಮ್ಗೆ ಆಗ ಪ್ರೀತಿಯ ಶಕ್ತಿ ಏನು ಅಂತ ಗೊತ್ತಾಗ್ತದೆ. Hallelujah. 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 Me and my neighbor, we have enmity for 30 years. ನಾನು ಮತ್ತು ನನ್ನ ನೆರೆಯವರಲ್ಲಿ 30 ವರ್ಷಗಳ ಶತ್ರುತ್ವ ಇದೆ. My grandfather had it. ನನ್ನ ತಾತನಿಗೆ ಇತ್ತು. My father have it. ನನ್ನ ತಂದೆಗೆ ಇತ್ತು. Fortunately, me to have it. ನನಗೆ ಕೂಡ ಅದು ಇದೆ. Hallelujah. Hallelujah. I am the third generation. ನಾನು ಮೂರನೆಯ ಜನಾಂಗ. Living under same enmity. ಅದೇ ವೈರತ್ವದಲ್ಲಿ ಶತ್ರುತ್ವದಲ್ಲಿ ಬದುಕ್ತಾ ಇದ್ದೇನೆ. I'm asking you. ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. As a Christian. ಒಬ್ಬ ಕ್ರೈಸ್ತನಾಗಿ. Can you try love there? ಅಲ್ಲಿ ನಿಮಗೆ ಪ್ರೀತಿಯನ್ನ ಪ್ರಯತ್ನಿಸಲಿಕ್ಕೆ Can you ಸಾಧ್ಯನೇ? try love there? ಅಲ್ಲಿ ಪ್ರೀತಿ ಪ್ರಯತ್ನಿಸಲಿಕ್ಕೆ That ಸಾಧ್ಯನೇ? 30 years of enmity can be torn away. ಆ The 30 moment you release the true love. ನಿಜವಾದ ಪ್ರೀತಿಯನ್ನು ಯಾವ ಕ್ಷಣದಲ್ಲಿ ನೀವು ಅಲ್ಲಿ ಬಿಡುಗಡೆಗೊಳಿಸಿರೋ ಈ 30 ವರ್ಷದ ಶತ್ರುತ್ವವನ್ನು ನಿಮಗೆ ಹರಿದು ಹಾಕ್ಲಿಕ್ಕೆ ಸಾಧ್ಯ. Hallelujah. Hallelujah. Come on, come on, come on. Give a ಜೋರಾಗಿ wonderful clap of praise. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು Receive ಸಲ್ಲಿಸಿ. it, receive it, receive it. The true love, the true love, the true love. ಆ ನಿಜವಾದ ಪ್ರೀತಿಯನ್ನು ಸ್ವೀಕರಿಸಿ. God told me very clearly. ದೇವರು ಸ್ಪಷ್ಟವಾಗಿ ನನ್ನಲ್ಲಿ ಹೇಳ್ತಾ ಇದ್ದಾರೆ. I was a Protestant pastor. I was a Protestant, not you. I was a Protestant pastor. ಇವರು ಒಬ್ಬರು ಪ್ರೊಟೆಸ್ಟೆಂಟ್ ಪಾಸ್ಟರ್ ಆಗಿದ್ರು. I was a Protestant pastor. ಪ್ರೊಟೆಸ್ಟೆಂಟ್ ಪಾಸ್ಟರ್ ಆಗಿದ್ರು ಬ್ರದರ್ ಅಂತ ಹೇಳ್ತಾ ಇದ್ದಾರೆ. We were always fighting for faith. ನಾವು ಯಾವಾಗಲೂ ನಂಬಿಕೆ ವಿಶ್ವಾಸಕ್ಕೋಸ್ಕರ ಜಗಳಾಡ್ತಾ ಇದ್ವಿ. This verse you know, that verse you don't know. Gospel says this, epistle says so, book of Acts 16 chapter 4, 14 chapter 3. ನಿಮ್ಗೆ ಈ ಶಬ್ದ ವಾಕ್ಯ ಗೊತ್ತಿಲ್ಲ, ಆ ವಚನ ನಿಮಗೆ ಗೊತ್ತಿಲ್ಲ, ಅಲ್ಲಿಯ ವಚನ ನಿಮ್ಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ ನಿಮ್ಗೆ ಅಂತ ಜಗಳ, ಇದು ವಚನ ಗೊತ್ತಿಲ್ಲ ಅಂತ ಜಗಳಾಡ್ತಾ ಇದ್ವಿ. We were always fighting for faith. ನಾವು ಯಾವಾಗಲೂ ಈ ವಿಶ್ವಾಸಕ್ಕೋಸ್ಕರ ಜಗಳಾಡ್ತಾ ಇದ್ವಿ. You Catholics, your faith is not good, not correct. ನೀವು ಕ್ಯಾಥಲಿಕ್ಸ್, ನಿಮ್ಮ ವಿಶ್ವಾಸವು ಸರಿಯಲ್ಲ. Your Mother Mary, your believing Mother Mary believes about Mother Mary, your dogmas are not correct. ನೀವು ಮಾತೆ ಮರಿಯಳನ್ನ ನಂಬ್ತೀರಿ, ಅದು ನಿಮ್ಮ ನಂಬಿಕೆ ಎಲ್ಲ ಸರಿಯಲ್ಲ. Your Eucharist is not correct. ನಿಮ್ಮ ಬಲಿಪೂಜೆಯು ಸರಿಯಲ್ಲ. Your rosary is not correct. ನಿಮ್ಮ ಜಪಮಾಲೆ ಸರಿಯಲ್ಲ. Always fighting for faith. ನಾವು ಯಾವಾಗಲೂ ವಿಶ್ವಾಸಕ್ಕೋಸ್ಕರ ಹೊಡೆದಾಡ್ತಾ ಇದ್ವಿ. One day God asked me one question. ಒಂದು ದಿನ ದೇವರು ನನ್ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು. If love is above all, ಎಲ್ಲಕ್ಕಿಂತ ಮೇಲೆ ಪ್ರೀತಿ ಇರುವುದಾದ್ರೆ, instead of fighting for faith, start unite in love. ವಿಶ್ವಾಸಕ್ಕೋಸ್ಕರ ಜಗಳವಾಡುವುದರ ಬದಲು ನೀವು ಪ್ರೀತಿಯಲ್ಲಿ ಒಂದಾಗಬೇಕು. Hallelujah. Hallelujah. In the society we see we are fighting for faith. ನಾವು ವಿಶ್ವಾಸಕ್ಕೋಸ್ಕರ ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ, But ವಿಶ್ವಾಸಕ್ಕೋಸ್ಕರ above faith, love is greater. ಆದ್ರೆ ವಿಶ್ವಾಸಕ್ಕಿಂತಲೂ ಮಿಗಿಲಾಗಿ ಪ್ರೀತಿ ಶ್ರೇಷ್ಠವಾದದ್ದು. Hallelujah. 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 Say it. Hallelujah. ಪುನಃ ಹೇಳಿ. Put Hallelujah. love above all. ಎಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿಯನ್ನು Put ಹೇಳಿ. love above all. ಎಲ್ಲಕ್ಕಿಂತ ಮೇಲೆ ಪ್ರೀತಿಯನ್ನು Put ಹೇಳಿ. love above all. ಎಲ್ಲಕ್ಕಿಂತ ಮೇಲೆ ಪ್ರೀತಿಯನ್ನು Put ಹೇಳಿ. love above all. ಎಲ್ಲಕ್ಕಿಂತ ಮೇಲೆ ಪ್ರೀತಿಯನ್ನು ಹೇಳಿ. This will open your closed womb. ಇದು ನಿಮ್ಮ ಮುಚ್ಚಲ್ಪಟ್ಟಂತಹ ಹೊಟ್ಟೆಯನ್ನ ತೆರೆಯುತ್ತದೆ. Yes, say that. I have a message. ಇದು ನಿಮ್ಮ ಮುಚ್ಚಲ್ಪಟ್ಟಂತಹ ಹೊಟ್ಟೆಯನ್ನ ತೆರೆಯುತ್ತದೆ. Hallelujah. Hallelujah. This love is powerful enough to heal you. ಈ ಪ್ರೀತಿಯು ನಿಮ್ಮನ್ನ ಗುಣಪಡಿಸುವಷ್ಟು ಶಕ್ತಿಯುತವಾಗಿದೆ. Stop fighting for faith. ನೀವು ವಿಶ್ವಾಸಕ್ಕೋಸ್ಕರ ಜಗಳಾಡ್ತಾ ಇದ್ದೀರಿ. Start uniting in love. ಪ್ರೀತಿಯಲ್ಲಿ ಒಂದಾಗ್ಲಿಕ್ಕೆ ಪ್ರಾರಂಭಿಸಿ. Instead of dividing for faith, start uniting love. ವಿಶ್ವಾಸಕ್ಕೋಸ್ಕರ ಬೇರ್ಪಡಿಸುವುದರ ಬದಲು ಪ್ರೀತಿಯಲ್ಲಿ ಒಂದಾಗಲು ಪ್ರಯತ್ನಿಸಿ. There will be a revival. God will send a revival. ಅಲ್ಲಿ ಒಂದು ನವೀಕರಣವು ಇರುತ್ತದೆ. In that revival, there will be one sheep and one shepherd. ನವೀಕರಣದಲ್ಲಿ ಒಬ್ಬ ಕುರುಬ ಮತ್ತು ಒಂದು ಕುರಿಮಂದೆ ಮಾತ್ರ ಇರ್ತದೆ. Hallelujah. 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 In that revival, ಆ ನವೀಕರಣದಲ್ಲಿ what will lead the mankind? ದೇವರು ಮನುಕುಲವನ್ನ ಮುನ್ನಡೆಸ್ತಾನೆ. No, what will lead the mankind? ಯಾವುದು ಮನುಕುಲವನ್ನ ಮುನ್ನಡೆಸುತ್ತದೆ? Love.
ಪ್ರೀತಿ ಪ್ರೀತಿ Love. ಪ್ರೀತಿ Love. ಪ್ರೀತಿ Love. ಪ್ರೀತಿ Love. ಪ್ರೀತಿ. Say it through your mouth. ಹೇಳಿ ಅದನ್ನ ನೀವು ಬಾಯಲ್ಲಿ ಮತ್ತೆ Say it, ಮತ್ತೆ say it. ಹೇಳಿ. Love. ಬಾಯಲ್ಲಿ ಮತ್ತೆ ಮತ್ತೆ ಹೇಳಿ. Louder, ಪ್ರೀತಿ. louder. Love. ಇನ್ನು ಜೋರಾಗಿ. ಪ್ರೀತಿ ಪ್ರೀತಿ. ಪ್ರೀತಿ. ಹೇಳಿ. ಇನ್ನು ಜೋರಾಗಿ ಹೇಳಿ. ಇನ್ನು ಜೋರಾಗಿ ಹೇಳಿ. ಜೋರಾಗಿ ಹೇಳಿ. ಇನ್ನು ಜೋರಾಗಿ ಹೇಳಿ. Love. ಪ್ರೀತಿ. Love. ಪ್ರೀತಿ. Love. ಪ್ರೀತಿ. Love. ಪ್ರೀತಿ. Love. ಪ್ರೀತಿ. The name of Jesus. ಯೇಸು ಕ್ರಿಸ್ತನ ಹೆಸರಿನಲ್ಲಿ Let the love spread. ಆ ಪ್ರೀತಿಯು ಹರಡಲಿ. Let the love speak. ಆ ಪ್ರೀತಿ Let ಮಾತನಾಡಲಿ. the love suffer. ಆ ಪ್ರೀತಿ Let the ಸಹಿಸಿಕೊಳ್ಳಿ. love believe. ಆ ಪ್ರೀತಿ Let ನಂಬಲಿ. the love do charity. ಆ ಪ್ರೀತಿಯ ಸೇವೆಯನ್ನ ಮಾಡಲಿ. Let's unite in love. ನಾವೆಲ್ಲರೂ ಪ್ರೀತಿಯಲ್ಲಿ ಒಂದಾಗೋಣ. Let's forgive each other in love. ಪ್ರೀತಿಯಲ್ಲಿ ನಾವು ಪರಸ್ಪರ Let's take ಕ್ಷಮಿಸೋಣ. forgiveness. Let's give forgiveness. ನಾವು ಕ್ಷಮೆಯನ್ನ ಕೊಡೋಣ. Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ. God is filling your house with the love of God. ದೇವರು ನಿಮ್ಮ ಮನೆಯನ್ನ ಪ್ರೀತಿಯಿಂದ ತುಂಬುತ್ತಾ ಇದ್ದಾರೆ. In this verse we read, ಈ ವಾಕ್ಯಗಳಲ್ಲಿ ನಾವು ಓದ್ತೇವೆ, charity never turn away. ಪ್ರೀತಿ ಯಾವತ್ತೂ ಬೇರ್ಪಡಿಸುವುದಿಲ್ಲ. Prophecy pass away. Language cease away. Knowledge be destroyed. But love never turn away. ಪ್ರವಾದನೆಗಳು ಸುಳ್ಳಾಗಬಹುದು, Language, ಭಾಷೆಗಳು ಬೇರೆಯಾಗಬಹುದು, ಪ್ರವಾದನೆಗಳು ಸುಳ್ಳಾಗಬಹುದು, language, ಭಾಷೆಗಳು ಬೇರೆಯಾಗಬಹುದು, knowledge, ತಿಳುವಳಿಕೆ ಇಲ್ಲವಾಗಬಹುದು, everything can be turned away. ಎಲ್ಲವೂ ಬೇರ್ಪಡಬಹುದು. But love never turn away. ಆದರೆ ಪ್ರೀತಿ ಯಾವತ್ತೂ ಬೇರ್ಪಡಿಸುವುದಿಲ್ಲ. Love never fails. ಪ್ರೀತಿ ಯಾವತ್ತೂ ಸೋಲುವುದಿಲ್ಲ. Love never be destroyed. ನಾವು ಪ್ರೀತಿ ಯಾವತ್ತೂ ನಾಶ ಮಾಡುವುದಿಲ್ಲ. Love remains forever. ಪ್ರೀತಿ ಎಂದಿಗೂ ಉಳಿಯುತ್ತದೆ. Let the river of love flow in this parish. ಈ ಧರ್ಮ ಕೇಂದ್ರದ ಸುತ್ತಲೂ ಪ್ರೀತಿಯು Let ಹರಿಯಲಿ. the river of love flow in this Maria ನಗರ. ಪ್ರೀತಿಯ ನದಿಯು ಈ ಮರಿಯ ನಗರದಲ್ಲಿ ಹರಿಯಲಿ. Hallelujah. 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 This morning I was walking from here to another 3 kilometers. ಈ ಬೆಳಗ್ಗೆ ಬ್ರದರ್ ಇಲ್ಲಿ 3 ಕಿಲೋಮೀಟರ್ ಆ ಕಡೆ ನಡೀತಾ ಇದ್ರು. I was walking and going into different villages early in the morning. ಮುಂಜಾನೆ ನಾನು ಬೇರೆ ಬೇರೆ ಗ್ರಾಮಗಳಿಗೆ ನಡೆದು ಹೋಗ್ತಾ ಇದ್ದೆ. When I was moving into the villages, ನಾನು ಗ್ರಾಮಕ್ಕೆ ಹೋಗ್ತಾ ಇದ್ದಾಗ around 6:45, ಬೆಳಿಗ್ಗೆ 6:45 I was seeing the river of love is flowing into the villages. ನಾನು ಪ್ರೀತಿಯ ನದಿಯು ಗ್ರಾಮಗಳಲ್ಲಿ ಹರಿತಾ ಇರುವುದನ್ನು ನೋಡಿದೆ. Hallelujah. Hallelujah. That's what God is expecting. ಅದನ್ನೇ ದೇವರು ಹರಿಸ್ತಾ ಇದ್ದಾರೆ. Instead of enmity, ವೈರತ್ವದ ಬದಲಾಗಿ, instead of fighting each other, ಜಗಳ ಆಡುವುದರ ಬದಲು, that religion and this religion, ಆ ಧರ್ಮ ಈ ಧರ್ಮ, that faith and this faith, ಆ ವಿಶ್ವಾಸ ಈ ವಿಶ್ವಾಸ, you all are Christian, ನಾವೆಲ್ಲರೂ ಕ್ರೈಸ್ತರು, we are belong to some other religion, we are belong to some other religion. ಬೇರೆ ಬೇರೆ ಧರ್ಮಗಳಿಗೆ ಹೊಂದಿಕೊಂಡಿದ್ದೀವಿ. We cannot come together, we cannot eat together, we cannot sit together, we cannot talk together. ನಾವು ಒಟ್ಟಿಗೆ ತಿನ್ಲಿಕ್ಕೆ ಆಗುದಿಲ್ಲ, ನಾವು ಒಟ್ಟಿಗೆ ಕುಡಿಲಿಕ್ಕೆ ಆಗುದಿಲ್ಲ, ನಾವು ಒಟ್ಟಿಗೆ ಬರ್ಲಿಕ್ಕೆ ಆಗೋದಿಲ್ಲ, ನಾವು ಒಟ್ಟಿಗೆ ಸೇರ್ಲಿಕ್ಕೆ ಆಗೋದಿಲ್ಲ, ನಾವು ಒಟ್ಟಿಗೆ ಬರುವುದಿಲ್ಲ. They all are Christian, they all are Hindus, they all are Muslims. ಅವರು ಕ್ರಿಶ್ಚಿಯನ್ಸ್, ಅವರು ಹಿಂದೂಸ್, ಅವರು ಮುಸ್ಲಿಮ್ಸ್. All these divisions you are talking about comes under faith. ಈ ಎಲ್ಲ ವಿಶ್ವಾಸಗಳು ಈ ಎಲ್ಲದನ್ನು ನೀವು ನಂಬುವಂತದ್ದು ವಿಶ್ವಾಸದ ಕೆಳಗೆ ಬರ್ತದೆ. All these divisions, ಈ ಎಲ್ಲ ವಿಭಾಗಗಳು it comes under faith. ಇದೆಲ್ಲವೂ ವಿಶ್ವಾಸದ ಕೆಳಗೆ ಬರ್ತದೆ. But love is greater than faith. ಆದ್ರೆ ಪ್ರೀತಿಯು ವಿಶ್ವಾಸಕ್ಕಿಂತ ಮೇಲೆ. Come on. Love is greater than faith. ಪ್ರೀತಿಯು ವಿಶ್ವಾಸಕ್ಕಿಂತ ಶ್ರೇಷ್ಠವಾದದ್ದು. Hallelujah. 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 When we are preaching here, ನಾವು ಇಲ್ಲಿ ಪ್ರಬೋಧನೆ ಮಾಡ್ತಾ ಇರುವಾಗ, love of the Lord is flowing into my Hindu friends, those who are here. ದೇವರ ಪ್ರೀತಿಯು ಇಲ್ಲಿರುವಂತಹ ಹಿಂದೂ ಸಹೋದರರ ಮೇಲೆ ಹರಿಯುತ್ತಾ ಇದೆ. Love of the Lord has been poured into the Muslim friends' house. ದೇವರ ಪ್ರೀತಿಯು ಇಲ್ಲಿರುವ ಎಲ್ಲಾ ಮುಸ್ಲಿಂ ಸಹೋದರರ ಮೇಲೆ ಹರಿಯುತ್ತಾ ಇದೆ. Yes, we have difference in faith. ವಿಶ್ವಾಸದ ಮೇಲೆ ನಮಗೆ ಬೇರೆ ಬೇರೆ, but Bible is teaching us ಆದ್ರೆ ಬೈಬಲ್ ನಮಗೆ ಕಲಿಸ್ತಾ ಇದೆ, above faith, ವಿಶ್ವಾಸದ ಮೇಲೆ love. ಪ್ರೀತಿ. Love reigns. Love rules. ಪ್ರೀತಿ ಆಳುತ್ತದೆ. Love rules and ಪ್ರೀತಿ ಆಳ್ವಿಕೆ reigns. ನಡೆಸುತ್ತದೆ. Hallelujah. 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 Hallelujah.
ಹಲ್ಲೆಲೂಯಾ These ಹಲ್ಲೆಲೂಯಾ. are the days of revival. ನವೀಕರಣಕ್ಕೋಸ್ಕರ ಪ್ರಾರ್ಥಿಸಿ. These are the days of revival. ಇದು ನವೀಕರಣದ And ದಿನ. God is asking, ದೇವರು ಕೇಳ್ತಾ ಇದ್ದಾರೆ, put love above all. ಪ್ರೀತಿಯನ್ನು ಎಲ್ಲಕ್ಕಿಂತ ಮೇಲೆ Put ಇಡಿ. love above all. ಪ್ರೀತಿಯನ್ನು ಎಲ್ಲಕ್ಕಿಂತ ಮೇಲೆ ಇಡಿ. Put love above all. ಪ್ರೀತಿಯನ್ನು ಎಲ್ಲಕ್ಕಿಂತ ಮೇಲೆ ಇಡಿ. Let the love reign. ಪ್ರೀತಿ ನಮ್ಮನ್ನ ಆಳಲಿ. Let the love believes. ಪ್ರೀತಿ ನಮ್ಮನ್ನ Let the ನಂಬಲಿ. love heals. ಪ್ರೀತಿ ನಮ್ಮನ್ನ ಗುಣಪಡಿಸಲಿ. Let the love ಪ್ರೀತಿಯು destroy all the bondages. ಎಲ್ಲಾ ಬಂಧನಗಳನ್ನು ಬೇರ್ಪಡಿಸಲಿ. Pray, pray, pray. ಪ್ರಾರ್ಥಿಸಿ ಪ್ರಾರ್ಥಿಸಿ. Lift your both hands and pray. ಎರಡೂ ಕೈಗಳನ್ನು ಮೇಲಕ್ಕೆತ್ತಿ. Fill my hearts with love. ನಿಮ್ಮ Pray, ಹೃದಯಗಳನ್ನು pray, ಹೃದಯದಿಂದ pray. ತುಂಬಿ. Fill my hearts with love. ನನ್ನ ಹೃದಯವನ್ನ ಪ್ರೀತಿಯಿಂದ ತುಂಬಿಸಿ ಎಂದು ಪ್ರಾರ್ಥಿಸಿ. Pray, pray, brother, ಪ್ರಾರ್ಥಿಸಿ brother, ಪ್ರಾರ್ಥಿಸಿ. brother, ನಮ್ಮ keep that- ಹೃದಯಗಳನ್ನ ಪ್ರೀತಿಯಿಂದ ತುಂಬಿಸಿ ಎಂದು ಪ್ರಾರ್ಥಿಸಿ. Keep that mobile away and pray from your heart. ಮೊಬೈಲ್ ಅನ್ನು ಬದಿಗಿಟ್ಟು ಹೃದಯದಿಂದ Pray from ಪ್ರಾರ್ಥಿಸಿ. Pray from your heart. ಪ್ರಾರ್ಥಿಸಿ, ನಿಮ್ಮ ಹೃದಯದಿಂದ ಪ್ರಾರ್ಥಿಸಿ. This is very simple prayer, ಇದು ಒಂದು ಸರಳವಾದಂತಹ but ಪ್ರಾರ್ಥನೆ, this is the most powerful prayer. ಆದ್ರೆ ಅತ್ಯಂತ ಶಕ್ತಿದಾಯಕ This ಪ್ರಾರ್ಥನೆ. is very simple prayer, ಪ್ರಾರ್ಥನೆ. but this is the most powerful prayer. ಆದ್ರೆ ಅತ್ಯಂತ ಶಕ್ತಿಯುತವಾದ ಪ್ರಾರ್ಥನೆ. Fill my heart with love, oh God. ನನ್ನ ಹೃದಯವನ್ನ ಪ್ರೀತಿಯಿಂದ ತುಂಬಿರಿ ದೇವರೇ. Fill my heart with love. ದೇವರೇ ನನ್ನ ಹೃದಯವನ್ನ ಪ್ರೀತಿಯಿಂದ ತುಂಬಿ. ದೇವರೇ ನನ್ನ ಹೃದಯವನ್ನ ಪ್ರೀತಿಯಿಂದ ತುಂಬಿ. ಪ್ರೀತಿಯಿಂದ ತುಂಬಿ. ದೇವರೇ ನನ್ನ All of you, ಹೃದಯವನ್ನ all of you pray. ಪ್ರೀತಿಯಿಂದ ತುಂಬಿ. Simple prayer. ಸರಳವಾದಂತಹ ಪ್ರಾರ್ಥನೆ. ಎಲ್ಲರೂ ಪ್ರಾರ್ಥಿಸಿ. ದೇವರೇ ನನ್ನ ಹೃದಯವನ್ನ ಪ್ರೀತಿಯಿಂದ ತುಂಬಿ. Let every jealousy, envy, ಎಲ್ಲಾ ಶತ್ರುತ್ವಗಳು, ಅಸೂಯೆ, enmity, ವೈರತ್ವ, let everything go out. ಎಲ್ಲವನ್ನು ಹೊರಗೆ Let ಹಾಕಿ. everything go out. ಎಲ್ಲವೂ ಹೊರಗೆ ಬರಲಿ. Fill my heart with your love. ನನ್ನ ಹೃದಯವನ್ನ ನಿಮ್ಮ ಪ್ರೀತಿಯಿಂದ Fill ತುಂಬಿಸಿ. my heart with your love. ನನ್ನ ಹೃದಯವನ್ನ ನಿಮ್ಮ ಪ್ರೀತಿಯಿಂದ Fill my ತುಂಬಿಸಿ. heart with your love. ನನ್ನ ಹೃದಯವನ್ನ ನಿಮ್ಮ ಪ್ರೀತಿಯಿಂದ ತುಂಬಿಸಿ. Fill my heart ನನ್ನ ಹೃದಯವನ್ನ with your love. ನಿಮ್ಮ ಪ್ರೀತಿಯಿಂದ Say ತುಂಬಿಸಿ. it again. Say it again. Fill my ನನ್ನ heart. ಹೃದಯವನ್ನ ನಿಮ್ಮ ಪ್ರೀತಿಯಿಂದ Fill ತುಂಬಿಸಿ. my heart ನನ್ನ ಹೃದಯವನ್ನ with the true love. ನಿಮ್ಮ ನಿಜವಾದ ಪ್ರೀತಿಯಿಂದ true ತುಂಬಿಸಿ. love. ನಿಮ್ಮ ನಿಜವಾದ With the true ಪ್ರೀತಿಯಿಂದ, love. ನಿಮ್ಮ ನಿಜವಾದ With the ಪ್ರೀತಿಯಿಂದ, true love. ನಿಮ್ಮ ನಿಜವಾದ ಪ್ರೀತಿಯಿಂದ, true love. ನಿಮ್ಮ ನಿಜವಾದ With the ಪ್ರೀತಿಯಿಂದ, true love. ನಿಮ್ಮ ನಿಜವಾದ ಪ್ರೀತಿಯಿಂದ. I remember years back ವರ್ಷಗಳ ಹಿಂದಿನ ಒಂದು ಘಟನೆಯನ್ನು when I was studying in Protestant seminary. ನಾನು ಪ್ರೊಟೆಸ್ಟೆಂಟ್ ಸೆಮಿನಾರಿಯಲ್ಲಿ ಕಲಿತಾ ಇದ್ದಾಗ There was a preacher invited from America. ಅಮೆರಿಕದಿಂದ ಒಬ್ಬ ಪ್ರಬೋಧಕರನ್ನ ಕರೆದಿದ್ದೆವು. There was a big convention going on. ದೊಡ್ಡ ಆದಂತಹ ಧ್ಯಾನ ಒಕ್ಕೂಟ ಹೋಗ್ತಾ ಇತ್ತು, Around ನಡೀತಾ ಇತ್ತು. 10,000 people were there. 10,000 ಜನ ಸೇರಿದ್ರು. It was happening in the town called Perumbavoor. ಅದು ಪೆರುಂಬಾವೂರ್ ಎಂಬ ಕೇರಳದ ಟೌನ್ ಅಲ್ಲಿ, ಸಿಟಿಯಲ್ಲಿ ನಡೀತಾ ಇತ್ತು. One preacher was invited from America. ಅಮೆರಿಕದಿಂದ ಒಬ್ಬ ಪ್ರಬೋಧಕರನ್ನ ಕರೆದಿದ್ದೆವು. All were expecting big preaching from that preacher. ಆ ಪ್ರಬೋಧಕರಿಂದ ದೊಡ್ಡ ದೊಡ್ಡ ಪ್ರಬೋಧನೆಗಳನ್ನ ಎಲ್ಲರೂ ನಿರೀಕ್ಷಿಸ್ತಾ ಇದ್ರು. We 120 we went from seminary to attend that convention. ಸೆಮಿನಾರಿಯಿಂದ ನಾವು 120 ಜನ ಆ ಧ್ಯಾನ ಕೂಟಕ್ಕೆ ಭಾಗಿಯಾಗಲು ಹೋದೆವು. Preacher came. ಪ್ರಬೋಧಕರು ಬಂದ್ರು. He took the mic. ಮೈಕ್ ಅನ್ನ ತಗೊಂಡ್ರು. God loves you. ದೇವರು ನಿಮ್ಮನ್ನ ಪ್ರೀತಿಸ್ತಾರೆ. Again preacher was saying, God loves you unconditionally. ಆ ಪ್ರಬೋಧಕರು ಮತ್ತೆ ಹೇಳಿದ್ರು, ದೇವರು ನಿಮ್ಮನ್ನು ಅಪರಿಮಿತವಾಗಿ ಪ್ರೀತಿಸ್ತಾ ಇದ್ದಾರೆ. Third time he was repeating the same thing. God's love is unconditional. He is loving you unconditionally. The greatest message is the love of God. ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ದೇವರು ನಿಮ್ಮನ್ನ ಅನಂತವಾಗಿ ಪ್ರೀತಿಸ್ತಾ ಇದ್ದಾರೆ. He put them up. ಮೈಕ್ ಅನ್ನ ಕೆಳಗೆ ಹಾಕಿದ್ರು. Was standing in the stage like this. ಕೈ ಕಟ್ಟಿ ಸ್ಟೇಜ್ ಮೇಲೆ ಹೀಗೆ ನಿಂತಿದ್ರು. People start murmuring each other. ಜನರು ತಮ್ಮಲ್ಲಿ ಗೊಣಗುಟ್ಲಿಕ್ಕೆ ಶುರು ಮಾಡಿದ್ರು. We were expecting a great sermon. What this preacher is doing? ನಾವು ಒಂದು ದೊಡ್ಡ ಪ್ರಬೋಧನೆಯನ್ನು ನಿರೀಕ್ಷೆಯಲ್ಲಿ ಇದ್ವಿ. ಇವರು ಏನ್ ಮಾಡ್ತಾ 3 ಇದ್ದಾರೆ? hours, 4 hours preaching. We need not make notes, short notes, expository sermons, textual sermon, biographical sermon, everything.
everything we need. ನಮ್ಗೆ ತುಂಬಾ ದೊಡ್ಡ 3-4 ಗಂಟೆಗಳ ಪ್ರಬೋಧನೆ ಬೇಕು, ನಮ್ಗೆ ಸೌಖ್ಯದ ಪ್ರಬೋಧನೆ ಬೇಕು, ಆ ಪ್ರಬೋಧನೆ ಬೇಕು ಎಂಬ ನಿರೀಕ್ಷೆಯಲ್ಲಿ ಇದ್ವಿ. People start murmuring. ಅವರು ಪಿಸುಗುಡ್ಲಿಕ್ಕೆ ಶುರು ಮಾಡಿದ್ರು. People start murmuring. ಅವರು ಪಿಸುಗುಡ್ಲು ಶುರು ಮಾಡಿದ್ರು. We seminary students. ನಾವು ಸೆಮಿನಾರಿಯ ವಿದ್ಯಾರ್ಥಿಗಳು. We start murmuring first. ನಾವು ಕೂಡ ಗುಣಗೊಡ್ಲಿಕ್ಕೆ ಶುರು ಮಾಡಿದ್ವಿ. Hallelujah. Hallelujah. We were asking each other. ನಾವು ಪರಸ್ಪರ ಕೇಳ್ತಾ ಇದ್ವಿ. Why the preacher is not preaching anymore? ಯಾಕೆ ಪ್ರಬೋಧಕರು ಏನೇ ಪ್ರಬೋಧನೆ ಮಾಡ್ತಾ Just the love of God. ಅವರು ದೇವರ ಪ್ರೀತಿಯ ಬಗ್ಗೆ ಹೇಳ್ತಾ That's ಇದ್ದಾರೆ. what we read in the Bible. Why we need preacher then? ನಾವು ಅದನ್ನ ಬೈಬಲ್ ನಲ್ಲಿ ಓದ್ತೀವಿ, ನಮ್ಗೆ ಯಾಕೆ ಪ್ರಬೋಧಕರು ಬೇಕು? Among the crowd. ಜನಗುಂಪಿನಲ್ಲಿ, Among the crowd. ಜನರ ಗುಂಪಿನಲ್ಲಿ People were clapping and worshiping God. ಚಪ್ಪಾಳೆ ತಟ್ಟಿ ದೇವರನ್ನ ಸ್ತುತಿಸ್ತಾ ಇದ್ರು. I got wonder. I was just saying, what is going on there? ಅಲ್ಲಿ ಏನಾಗ್ತಾ ಇದೆ ಎಂಬ ಆಶ್ಚರ್ಯದಲ್ಲಿ ನಾನು What ನೋಡಿದೆ. is going on there? ಅಲ್ಲಿ ಏನಾಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೆ. You know what is happening there? ಅಲ್ಲಿ ಏನಾಗ್ತಾ ಇತ್ತು ನಿಮ್ಗೆ ಗೊತ್ತಾ? One lame. ಒಬ್ಬ ಕುಂಟ He was walking there. ಅಲ್ಲಿ ನಡೀತಾ ಇದ್ದ. Hallelujah. Hallelujah. When he preached about love, ಯಾವಾಗ ಪ್ರಬೋಧಕರು ದೇವರ ಪ್ರೀತಿಯ ಬಗ್ಗೆ ಹೇಳಿದ್ರ, the manifestation of love has started. ಲವ್ವಿನ ಪೂರಕವು ಅಲ್ಲಿ ಸಾಕ್ಷ್ಯವಾಗ್ತಾ ಇತ್ತು. Around 35 people walked from wheelchair. 35 ಜನರು ವೀಲ್ ಚೇರ್ ನಿಂದ ಎದ್ದು ನಡೆದರು. In front of my eyes I was seeing it. ನನ್ನ ಕಣ್ಣೆದುರೇ ನಾನು ಅದನ್ನು ನೋಡ್ತಾ ಇದ್ದೆ. Message was very simple. ಕೊಟ್ಟ ಸಂದೇಶವು ಸರಳವಾಗಿತ್ತು. But it was the most powerful message I have ever heard in my life. ಆದ್ರೆ ನಾನು ನನ್ನ ಬದುಕಿನಲ್ಲಿ ಕಂಡಂತಹ ಅತ್ಯಂತ ಶ್ರೇಷ್ಠ ಶಕ್ತಿಯುತವಾದಂತಹ ಸಂದೇಶ ಆಗಿತ್ತದು. Hallelujah. Hallelujah. The message of love ಪ್ರೀತಿಯ ಸಂದೇಶ is the heart of God. ಅದು ದೇವರ ಹೃದಯ. Is the heart of God. ಅದು ದೇವರ ಹೃದಯ. It will cleanse your heart. ಅದು ನಿಮ್ಮ ಹೃದಯವನ್ನ ಸ್ವಚ್ಛಗೊಳಿಸುತ್ತದೆ. It will clean you completely. ಅದು ನಿಮ್ಮನ್ನ ಸಂಪೂರ್ಣವಾಗಿ It will ಸ್ವಚ್ಛಗೊಳಿಸುತ್ತದೆ. deliver you from all the evil. ಎಲ್ಲಾ ಸಾತಾನನ ಬಂಧನದಿಂದ ಅದು ನಿಮ್ಮನ್ನ ಬಿಡುಗಡೆಗೊಳಿಸುತ್ತದೆ. And I got the chance to meet that preacher. ಆ ಪ್ರಬೋಧಕನನ್ನ ಭೇಟಿಯಾಗಲಿಕ್ಕೆ ನನಗೆ ಅವಕಾಶ ಸಿಕ್ಕಿತು. I asked him, you got PhD in theology. ನಿಮ್ಗೆ ದೈವಶಾಸ್ತ್ರದಲ್ಲಿ ಡಾಕ್ಟರೇಟ್ ಇದೆ, Why you were not preaching? ನೀವು ಯಾಕೆ ಪ್ರಬೋಧನೆ ಮಾಡ್ತಾ He ಇಲ್ಲ? was telling me the story. ಇದೇ ವರ್ಡನ್ನ ಹೇಳ್ತಾ ಇದ್ರು. Last 35 years I was preaching. ಕಳೆದ 35 ವರ್ಷಗಳಿಂದ ನಾನು ಪ್ರಬೋಧನೆ ಮಾಡ್ತಾ We ಇದ್ದೀನಿ. had different topics to preach. ನಮ್ಗೆ ಪ್ರಬೋಧನೆ ಮಾಡ್ಲಿಕ್ಕೆ ಬೇರೆ 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 ವಿಷಯಗಳಿವೆ. We are the #1 preachers of the world. ನಾವು ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪ್ರಬೋಧಕರು. We preached many subjects. ನಾವು ಹಲವಾರು ವಿಷಯಗಳ ಬಗ್ಗೆ ಪ್ರಬೋಧನೆ But ಮಾಡ್ತೀವಿ. 35 years the most important subject we never preached. ಆದ್ರೆ ಅತ್ಯಂತ ಶ್ರೇಷ್ಠವಾದಂತಹ ಪ್ರಬೋಧನೆಯನ್ನ ನಾವು ಯಾವತ್ತೂ The ಪ್ರಬೋಧನೆ ಮಾಡಿಲ್ಲ. only preaching of Jesus. ಯೇಸುವಿನ ಬಗ್ಗೆ He ಮಾತ್ರ had only ಪ್ರಬೋಧನೆ. one sermon. ನಮ್ಗೆ ಒಂದೇ ಒಂದು ಪ್ರಬೋಧನೆ ಸಾಕು. He had only one sermon. Jesus had ಯೇಸು ಒಂದೇ ಒಂದು ಪ್ರಬೋಧನೆಯನ್ನ ಮಾಡಿದ್ರು. love. ಪ್ರೀತಿ, Love. ಪ್ರೀತಿ, Love. ಪ್ರೀತಿ. Every parable, ಎಲ್ಲ ಸಾಮತಿಗಳು, every miracle, ಎಲ್ಲ ಅದ್ಭುತ ಕಾರ್ಯಗಳು, everywhere Jesus went, ಎಲ್ಲೆಲ್ಲಿ ಯೇಸು ಹೋದ್ರು he taught love, love, love. ಅವರು love. ಕಲಿಸಿದ್ದು ಪ್ರೀತಿ, 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 ಪ್ರೀತಿ. Hallelujah. Hallelujah. Tonight, ಈ ರಾತ್ರಿ that river of love ಆ ಪ್ರೀತಿಯ ಹೊಳೆ is flowing here ಇಲ್ಲಿ ಹರಿತಾ ಇದೆ. within your situation, ನಿಮ್ಮ ಸನ್ನಿವೇಶಗಳಲ್ಲಿ, within your house, ನಿಮ್ಮ ಮನೆಗಳಲ್ಲಿ, within your parish. ನಿಮ್ಮ ಧರ್ಮ The ಕೇಂದ್ರದಲ್ಲಿ. love of God. Come on, give a wonderful clap offering to the Lord. ದೇವರಿಗೆ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. Pray, 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 pray. ಪ್ರಾರ್ಥಿಸಿ, ಪ್ರಾರ್ಥಿಸಿ, ಪ್ರಾರ್ಥಿಸಿ. Yes, she is my daughter. Yes, she is my daughter. ಹೌದು, ಅವಳು ನನ್ನ ಮಗಳು. But I cannot forgive to her. ಆದ್ರೆ ಅವಳನ್ನ ಕ್ಷಮಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. Father is saying this. ತಂದೆ ಇದನ್ನ ಹೇಳ್ತಾ ಇದ್ದಾರೆ, Mother is saying this. ತಾಯಿ ಇದನ್ನ ಹೇಳ್ತಾ ಇದ್ದಾರೆ. And you are receiving Eucharist. ಈ Saying all this, and you are receiving Eucharist, and you are claiming that you are a Christian. ಇದನ್ನೆಲ್ಲ ಹೇಳಿ ನೀವು ಪರಮಪ್ರಸಾದವನ್ನ ತಗೊಳ್ತಾ ಇದ್ದೀರಾ, ಹಾಗೂ ನಾನೊಬ್ಬ ಕ್ರೈಸ್ತ ಎಂದು ಹೇಳ್ತಾ ಇದ್ದೀರಾ. You are not a Christian. ನೀವು ಕ್ರೈಸ್ತರಲ್ಲ. You cannot forgive your son. ನಿಮ್ಮ ಮಗನನ್ನ ಕ್ಷಮಿಸಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. Still you are going for confession. ಆದ್ರೂ ನೀವು ಪಾಪ ನಿವೇದನೆಗೆ ಹೋಗ್ತಾ ಇದ್ದೀರಾ. You confess all your sins. ನೀವು ನಿಮ್ಮ ಎಲ್ಲಾ ಪಾಪಗಳನ್ನ ಅಲ್ಲಿ ಹೇಳ್ತೀರಾ. But this one,
ಆದ್ರೆ ಇದೊಂದು enmity towards the son, ಮಗನ ಮೇಲೆ ಇರುವಂತಹ ವೈರತ್ವ, hiding it, ಅದನ್ನ ನೀವು ಅಡಗಿಸ್ತೀರಾ, hiding it, ನೀವು ಅದನ್ನ ಅಡಗಿಸ್ತೀರಾ, and claiming you are Christian. ನೀವು ಕ್ರೈಸ್ತ ಎಂಬುದಾಗಿ ಹೇಳಿಕೊಳ್ತಾ No, ಇದ್ದೀರಾ. no, no, you are not. ಆದ್ರೆ ಅಲ್ಲ, ನೀವು ಕ್ರೈಸ್ತ ಅಲ್ಲ. Let forgiveness flow. ಕ್ಷಮೆ ಹರಿಯಲಿ, Let forgiveness flow. ಕ್ಷಮೆ ಹರಿಯಲಿ. When you are sitting here, ನೀವು ಇಲ್ಲಿ ಕುಳಿತಿರುವಾಗ God will bring those pictures, those who want to give forgiveness from your side in front of your eyes. Give them forgiveness and release them. ಯಾರನ್ನೆಲ್ಲ ನೀವು ಕ್ಷಮಿಸಬೇಕು ಅವರ ಚಿತ್ರಗಳನ್ನ ನಿಮ್ಮ ಕಣ್ಣ ಮುಂದೆ ದೇವರು ತರುವಾಗ ಅವರನ್ನ ಕ್ಷಮಿಸಿ, Give forgiveness. ಅವರನ್ನ ಕ್ಷಮಿಸಿ. Put love above all. ಪ್ರೀತಿಯನ್ನು ಎಲ್ಲಕ್ಕಿಂತ ಮೇಲೆ ಇಡಿ. Yes, there will be suffering. ಅಲ್ಲಿ ಸಹನೆ ಇರ್ತದೆ, Yes, there is suffering. ಅಲ್ಲಿ ಸಹನೆ ಇರ್ತದೆ. Jesus suffered ಯೇಸು ಸಹಿಸಿದ್ರು when he loved us. ಯಾವಾಗ ಅವರು ನಮ್ಮನ್ನು ಪ್ರೀತಿಸಿದ್ರು. You will be having suffering ನಿಮ್ಗೆ ಸಹನೆ ಇರ್ತದೆ when you love. ಯಾವಾಗ ನೀವು ಪ್ರೀತಿಸ್ತೀರೋ. I'm seeing it. The love of God is entering into different circumstances. ಇವರು ಬ್ರದರಿಗೆ ಕಾಣಿಸ್ತಾ ಇದೆ, ಬೇರೆ 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 ಸನ್ನಿವೇಶಗಳಿಗೆ ದೇವರ ಪ್ರೀತಿ ಹರಿತಾ ಇರುವಂತದ್ದು. In your marriage life, the love of God is entering. ನಿಮ್ಮ ವೈವಾಹಿಕ ಜೀವನದಲ್ಲಿ ದೇವರ ಪ್ರೀತಿ ಪ್ರವೇಶಿಸ್ತಾ ಇದೆ. Relation between father and mother, love of God is entering. ತಂದೆ ತಾಯಂದ್ರ ಸಂಬಂಧದ ಮಧ್ಯೆ ದೇವರ ಪ್ರೀತಿ ಪ್ರವೇಶಿಸ್ತಾ ಇದೆ. There is a family. ಇಲ್ಲಿ ಒಂದು ಕುಟುಂಬ ಇದೆ. You have dispute with your children ನಿಮ್ಮ ಮಕ್ಕಳ ಜೊತೆಗೆ ನಿಮಗೆ ಸಮಸ್ಯೆ ಇದೆ because of the property division. ಆಸ್ತಿಯ ವಿಷಯದ ಮೇಲೆ. Not talking each other for years. ಎಷ್ಟೋ ವರ್ಷಗಳಿಂದ ನೀವು ಅದರ ಬಗ್ಗೆ ಸಮಸ್ಯೆ, Not talking each other for years. ಎಷ್ಟೋ ವರ್ಷಗಳಿಂದ ನೀವು ಮಾತಾಡ್ತಾ ಇಲ್ಲ Because of the property dispute. ಈ ಆಸ್ತಿಯ ವಿಷಯವಾಗಿ. One is putting case against another. ಒಬ್ರು ಇನ್ನೊಬ್ಬರ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. Jesus. You know why Jesus is revealing this? ಯೇಸು ಏನನ್ನ ಈಗ ತಿಳಿಯಪಡಿಸ್ತಾ You know why Jesus is revealing this? ಯೇಸು ಏನನ್ನ ತಿಳಿಯಪಡಿಸಿದ್ದಾರೆ Let the ಗೊತ್ತಾ? love flow. ಪ್ರೀತಿ ಹರಿಯಲಿ, Let the love flow. ಪ್ರೀತಿ ಹರಿಯಲಿ. Let's put love above all. Let's put love above all. ಪ್ರೀತಿಯನ್ನು ಎಲ್ಲಕ್ಕಿಂತ ಮೇಲೆ ಇಡಿ. Let's put love above all. ನಾವು ಪ್ರೀತಿಯನ್ನು ಎಲ್ಲಕ್ಕಿಂತ ಮೇಲೆ ಇಡೋಣ. Do this action. Let's put love above all. ಈ ಆಕ್ಷನ್ ಅನ್ನ ನೋಡಿ, ಪ್ರೀತಿಯನ್ನು ಎಲ್ಲಕ್ಕಿಂತ ಮೇಲೆ Let us ಇಡೋಣ. put love above all. ಪ್ರೀತಿಯನ್ನ ಎಲ್ಲಕ್ಕಿಂತ ಮೇಲೆ ಇಡೋಣ. Let us put love above all. ನಾವೆಲ್ಲರೂ ಪ್ರೀತಿಯನ್ನ ಎಲ್ಲಕ್ಕಿಂತ ಮಿಗಿಲಾಗಿಡೋಣ. Fill me with your love. Fill me with your love. ನಿಮ್ಮ ಪ್ರೀತಿಯಿಂದ ನನ್ನನ್ನು Fill ತುಂಬಿಸಿ. me with your love. ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿ. Fill me with your ನಿಮ್ಮ love. ಪ್ರೀತಿಯಿಂದ ನನ್ನನ್ನು ತುಂಬಿಸಿ. Fill me with your love. ನಿಮ್ಮ ಪ್ರೀತಿಯಿಂದ ನನ್ನನ್ನು Fill ತುಂಬಿಸಿ. me with your love. ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿ. Fill me with your love. ನಿಮ್ಮ ಪ್ರೀತಿಯಿಂದ ನನ್ನನ್ನು Come ತುಂಬಿಸಿ. on, come on. Fill me ಹೇಳಿ. with your love. ಪುನಃ ಇದನ್ನೇ ಹೇಳಿ, ನಿಮ್ಮ Fill me with ಪ್ರೀತಿಯಿಂದ your ನನ್ನನ್ನು love. ತುಂಬಿಸಿ. ಎಲ್ಲರೂ ಇದನ್ನೇ Fill ಹೇಳಿ, me with your ನಿಮ್ಮ love. ಪ್ರೀತಿಯಿಂದ ನನ್ನನ್ನು Fill ತುಂಬಿಸಿ. me with your ನಿಮ್ಮ love. ಪ್ರೀತಿಯಿಂದ ನನ್ನನ್ನು Fill ತುಂಬಿಸಿ. me with your love. ಪ್ರೀತಿಯಿಂದ ನನ್ನನ್ನು ತುಂಬಿಸಿ. Fill me with your ನಿಮ್ಮ love. ಪ್ರೀತಿಯಿಂದ ನನ್ನನ್ನು ತುಂಬಿಸಿ. Let the love flow. ಪ್ರೀತಿ ಹರಿಯಲಿ, Let the love flow. ಪ್ರೀತಿ ಹರಿಯಲಿ. What's your name, brother? ನಿಮ್ಮ ಹೆಸರೇನು ಸಹೋದರ? What's your name? ನಿಮ್ಮ ಹೆಸರೇನು? Huh? Prem Manoj. Your name is? Prem Manoj. Is that truth? You have back pain in the left side? ನಿಮ್ಮ ಎಡಗಡೆಯಲ್ಲಿ ನೋವಿದೆ ಎಂಬುದು ನಿಜಾನಾ? Is that true? ಅದು ಸತ್ಯನಾ? If it is not true, then don't come to the stage. ಸರಿ ಅಲ್ಲದಿದ್ರೆ ಬರ್ಬೇಕಾದ ಅಗತ್ಯ ಇಲ್ಲ. Huh? Do you know what Jesus says? ಯೇಸು ಹೇಳ್ತಾ ಇದ್ದೀರಿ ನಿಮ್ಗೆ Now ಗೊತ್ತಾ? the power of God is moving here. ದೇವರ ಶಕ್ತಿ ಇಲ್ಲಿ ಹರಿದಾಡ್ತಾ ಇದೆ. This side. ಈ ಬದಿಯಲ್ಲಿ, It's in the left side. ಎಡಗಡೆಯಲ್ಲಿ. Jesus is touching you. ಯೇಸು ಅವನನ್ನು ಸ್ಪರ್ಶಿಸ್ತಾ ಇದ್ದಾರೆ. Love of God. ದೇವರ ಪ್ರೀತಿ. Pray. ಇವರಿಗೋಸ್ಕರ ಪ್ರಾರ್ಥಿಸಿ. Let the love of God. ದೇವರ Let the ಪ್ರೀತಿ. love of God. ದೇವರ ಪ್ರೀತಿ. Let it flow. Let it. ದೇವರ ಪ್ರೀತಿ. Let the love of God flow. ದೇವರ ಪ್ರೀತಿ ಹರಿಯಲಿ. Jesus is changing your life. ದೇವರು ತಮ್ಮ ಕೈಯನ್ನು ಚಾಚ್ತಾ ಇದ್ದಾರೆ. Brother, ಸಹೋದರ, Jesus is touching you. ಯೇಸು ನಿಮ್ಮನ್ನು ಸ್ಪರ್ಶಿಸಿದ್ದಾರೆ. I'm seeing
ನಂಗೆ ಕಾಣಿಸ್ತಾ ಇದೆ. He has connection with electrical work. ಎಲೆಕ್ಟ್ರಿಕಲ್ ಕೆಲಸದ ಜೊತೆಗೆ ಸಂಬಂಧ ಇದೆ ಅಂತ ಬ್ರದರ್ ಹೇಳ್ತಾ ಇದ್ದಾರೆ. ಹೌದು ಅಂತ ಹೇಳ್ತಾ ಇದ್ದಾರೆ. You have connection with the electrical work? Yes, he is saying Get yes. up, get up, get up. Yes. You do electrical work? Huh? ಎಸ್ ಸರ್, ಹೌದು. You do electrical work? You are an electrician? Yeah? ಎಲೆಕ್ಟ್ರಿಕಲ್ ಮೆಕ್ಯಾನಿಕ್. You are an electrical mechanic. When I was laying hand on you, ನಾನು ನನ್ನ ಕೈಯನ್ನು ನಿನ್ನ ತಲೆಯ ಮೇಲೆ ಇಟ್ಟಾಗ Jesus is revealing this. ಯೇಸು ಇದನ್ನು ನನಗೆ ತೋರಿಸ್ತಾ ಇದ್ರು. He is giving you a special wisdom ಅವರು to ನಿಮಗೆ innovate a new development. ಒಂದು ಹೊಸ ಕ್ರಿಯೇಷನ್, ಹೊಸ ರಚನೆಯನ್ನ ಮಾಡ್ಲಿಕ್ಕೋಸ್ಕರ ದೇವರು ಯೇಸು ಕ್ರಿಸ್ತನಿಗೆ ಬುದ್ಧಿಯನ್ನ, ಜ್ಞಾನವನ್ನ ಕೊಡ್ತಾ ಇದ್ದಾರೆ. Come on, give a wonderful clap of ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. Many of you are receiving the healing touch. ತುಂಬಾ ಜನ ನಿಮ್ಮಲ್ಲಿ ಸೌಖ್ಯ ಅನುಭವವನ್ನ ಪಡ್ಕೊಳ್ತಾ ಇದ್ದೀರಾ. You need to understand the power of love. ಪ್ರೀತಿಯ ಶಕ್ತಿಯನ್ನ ನೀವು ತಿಳ್ಕೋಬೇಕು. Love is most powerful. ಪ್ರೀತಿ ಅತ್ಯಂತ ಶಕ್ತಿಯುತವಾದದ್ದು. You were giving him blessing? You got the priestly blessing? Yes, yes. Okay. Oh. Let the love of God, love of God, love of no, let it love of God, let the love of God, let the love of God, love of God, love of God, love of God. Oh yes, 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 yes. Love of God. Love of God, love of God, let it flow. Let the love of God, love of God, love of God. Many are receiving healing touch. Love of God, let the love of God. Pray this prayer like this. Pray this prayer like this. I will show an example. See, if you have headache, put your right hand on your forehead like this and pray this prayer. Let the love of God fill this area where I am sick. ನಿಮ್ಗೆ ಎಲ್ಲಿ ನೋವಿದೆಯೋ ಅಲ್ಲಿ ನಿಮ್ಮ ಕೈಯನ್ನು ಇಟ್ಟು, It's very ಎಲ್ಲಿ powerful. ನಿಮ್ಗೆ ಅದೇ ಹಾಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ನಿಮ್ಗೆ ನೋವಿದೆಯೋ ಅಲ್ಲಿ ನಿಮ್ಮ ಕೈಯನ್ನು ಇಟ್ಟು ದೇವರ ಪ್ರೀತಿಯಿಂದ ನನ್ನನ್ನು ತುಂಬಿಸಿ ಎಂದು ಪ್ರಾರ್ಥಿಸಿ. ತುಂಬಿಸಿನ ಪ್ರಾರ್ಥಿಸಿ. ದೇವರೇ ನಿಮ್ಮ ಪ್ರೀತಿಯಿಂದ ನನ್ನನ್ನು ತುಂಬಿಸಿ ಎಂದು ಪ್ರಾರ್ಥಿಸಿ. Love of God, love of God, let it flow over me. Let the love of God, love of God, love of God, let it flow through me. Love of God, yes, love of God. Simple thing. ಅವಳಿಗೆ ನೋವಿದೆ. That pain, ಆ ನೋವು disturbing her every night. ಪ್ರತಿ ರಾತ್ರಿ ಅವಳಿಗೆ ತೊಂದರೆ ಕೊಡ್ತದೆ. But it's very hard for every month 7 days. ಪ್ರತಿ ತಿಂಗಳು 7 ದಿನಗಳ ಕಾಲ ಅವಳಿಗೆ ತುಂಬಾ ಕಷ್ಟ. Every day she has. ಪ್ರತಿದಿನ ಅದು ಇದೆ. But every month she is having this for 7 days. ಪ್ರತಿ ತಿಂಗಳು 7 ದಿನಗಳ ಕಾಲ ಇದು ಅವಳಿಗೆ ಇರ್ತದೆ. 7 days is the toughest time for her. ಆ 7 ದಿನಗಳು ಅವಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಕಷ್ಟವಾದಂತಹ ದಿನಗಳು. ಹೌದಾ? ಹೌದಾ? Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. Now I am going to show you ನಿಮಗೆ ನಾನು ತೋರಿಸ್ತೇನೆ how the love of the Lord is working in Lydia. ದೇವರ ಪ್ರೀತಿ ಹೇಗೆ ಲಿಡಿಯಾನಲ್ಲಿ ಪ್ರವರ್ತಿತವಾಗುತ್ತದೆ. Oh Lord, ದೇವರೇ, let your love come. ನಿಮ್ಮ ಪ್ರೀತಿ ಬರಲಿ. Let your love of God, let your love of God, let the love of God, love of God, oh, love powerfully, see, oh, the love of God is sitting up. ದೇವರ ಪ್ರೀತಿ ಅವರನ್ನು ಗುಣಪಡಿಸ್ತಾ ಇದೆ. The love of God is sitting up. ದೇವರ ಪ್ರೀತಿ ಅವರನ್ನು ಗುಣಪಡಿಸ್ತಾ ಇದೆ. Touch, ಸ್ಪರ್ಶಿಸಲಿ. touch another. Love of God, love of God,
flow over me. Let your You love need to release. You need to release your priestly authority. love of God flow over me. Let your ಸೇವೆ ನಿಮ್ಮ ಪ್ರೀತಿ ಇವರ ಮೇಲೆ ಹರಿದು ಬರಲಿ ಯೇಸುವೆ. ನಿಮ್ಮ ಪ್ರೀತಿಯಿಂದ ಸಂಪೂರ್ಣವಾಗಿ ಸೌಖ್ಯವಾಗಲಿ ಯೇಸುವೆ. ನಿಮ್ಮ ನಾಮದಲ್ಲಿ ಯೇಸುವೆ ಆಜ್ಞಾಪಿತ ಸಕಲ ನೋವುಗಳು ಬಿಟ್ಟು ಹೋಗಲಿ, ಸಕಲ ಕಾಯಿಲೆ ಬಿಟ್ಟು ಹೋಗಲಿ, ನಾವು ಸೌಖ್ಯವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. God is bringing them back to the church. God is bringing them back to the church. ಅವಳನ್ನ ದೇವರು ಧರ್ಮ ಕೇಂದ್ರಕ್ಕೆ ಮತ್ತೆ ಕರೆತರ್ತಾ ಇದ್ದಾರೆ. God is bringing them whole family. God is bringing them back to the church. ಆ ಇಡೀ ಕುಟುಂಬವನ್ನೇ ಧರ್ಮ ಕೇಂದ್ರಕ್ಕೆ God is bringing them back to the sacramental life. ದೇವರು ಆ ಕುಟುಂಬವನ್ನೇ ಸಂಸ್ಕಾರಗಳ ಬದುಕಿಗೆ ವಾಪಸ್ ತರ್ತಾ ಇದ್ದಾರೆ. When she is receiving healing here, ಅವಳು ಇಲ್ಲಿ ಸೌಖ್ಯವನ್ನ ಅನುಭವಿಸ್ತಾ ಇರುವಾಗ she has a sister. She is having a sister. ಅವಳಿಗೊಂದು ಸಹೋದರಿ ಇದ್ದಾಳೆ. She is also receiving healing. ಅವರು ಕೂಡ ಸೌಖ್ಯವನ್ನ ಪಡ್ಕೊಳ್ತಾ ಇದ್ದಾರೆ. Jesus is healing her sister too. ಯೇಸು ಅವಳ ಸಹೋದರಿಯನ್ನ ಗುಣಪಡಿಸ್ತಾ ಇದ್ದಾರೆ. Her sister, where is her sister? ಅವಳ ಸಹೋದರಿ ಇಲ್ಲಿ ಇದ್ದಾರಾ? She has a sister. That sister is here. ಸಹೋದರಿ ಇದ್ದಾರೆ. That sister is here. ಅವಳ She's at home. She's not here. ಅವರು ಮನೆಯಲ್ಲಿ ಇದ್ದಾರೆ. You know this Kessia? ನಿಮಗೆ ಈ ಲಿಡಿಯಾ ಗೊತ್ತಿದ್ದಾಳ? You know this Lydia? You know her? God is bringing them back to the sacramental life. ದೇವರು ಅವರನ್ನ ಸಂಸ್ಕಾರಗಳಡೆಗೆ ಮತ್ತೆ ಕರೆತರುತ್ತಾ ಇದ್ದಾರೆ. Hallelujah. 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 Power of God is moving. ದೇವರ ಶಕ್ತಿ ಚಲಿಸ್ತಾ ಇದೆ. Her sister, ಅವಳ ಸಹೋದರಿ many healings are oh, look at ಹಲವಾರು ಸೌಖ್ಯವನ್ನ ಪಡೀತಾ ಇದ್ದಾರೆ. look at that sister who wear the blues. ಸರಿ, No, the blue shawl. ನೀಲಿ ಶಾಲ ಹಾಕಿದ ಸಹೋದರಿ. Now you are turning back and ಈಗ ಹಿಂದೆ ತಿರುಗಿದ ನೀಲಿ ಬಟ್ಟೆ ಹಾಕಿದ ಸಹೋದರಿ. Not you. ಅಲ್ಲಿ ಮೂರನೇದು. Yes, you. ಎಸ್, ಅವರೇ, ನೀವೇ. Come. ಬನ್ನಿ. Bunny. Sister, your faith is great. ನಿಮ್ಮ ವಿಶ್ವಾಸವು ದೊಡ್ಡದು. Your faith is great. ನಿಮ್ಮ ವಿಶ್ವಾಸವು ಶ್ರೇಷ್ಠವಾಗಿದೆ. You know what Jesus says? ಯೇಸು ಏನ್ ಹೇಳ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯೇ? You got the priestly blessing? Huh? You got the priestly blessing? In your lifetime, ನಿಮ್ಮ ಬದುಕಿನಲ್ಲಿ you will never suffer with this. ಇನ್ನು ಮುಂದೆ ಈ ಸಮಸ್ಯೆ ನಿಮಗೆ ಇರುವುದಿಲ್ಲ. Love wins. ಪ್ರೀತಿ ಗೆಲ್ತದೆ. Love conquers. ಪ್ರೀತಿ ಗೆಲ್ತದೆ. Love moves on situations. ಪ್ರೀತಿ ಎಲ್ಲ ಸನ್ನಿವೇಶಗಳನ್ನ ಗೆದ್ದು ಬರ್ತದೆ. Jesus, ಯೇಸುವೆ, your call is great. ನಿಮ್ಮ ಕರೆಯು ಶ್ರೇಷ್ಠವಾದದ್ದು. He has called you with a special call. ಯೇಸು ನಿಮ್ಮನ್ನ ಒಂದು ವಿಶೇಷವಾದಂತಹ ಕರೆಯಿಂದ That's ಕರೆದಿದ್ದಾರೆ. why he's calling you to the sacramental life. ನಿಮ್ಮನ್ನ ಸಂಸ್ಕಾರದ ಬದುಕಿನಡೆಗೆ ಕರೀತಾ ಇದ್ದಾರೆ. Consecrated life. ಸಮರ್ಪಿತವಾದಂತಹ ಬದುಕಿಗೆ ಕರೀತಾ ಇದ್ದಾರೆ. For Jesus. ಯೇಸುವಿಗೋಸ್ಕರ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. Now you have phone with you, then you can call your sister and tell her she is healed already. ನೀವು ನಿಮ್ಮ ಸಹೋದರಿಯನ್ನ ಕರೆದು ನೀವು ಗುಣ ಹೊಂದಿದ್ದೀರಿ ಎಂಬುದಾಗಿ ಹೇಳಬಹುದು. She is healed already. ನಿಮಗೆ ಆಗಲೇ ಸೌಖ್ಯ ಸಿಕ್ಕಿದೆ ಎಂದು ಹೇಳಬಹುದು. Power of God is moving here. ದೇವರ ಶಕ್ತಿ ಚಲಿಸ್ತಾ ಇದೆ. This one. ಈ ಸಹೋದರಿ. This one. ಈ ಸಹೋದರಿ. What's your name? ನಿಮ್ಮ ಹೆಸರೇನು? Madhura. Mathura. ಮಧುರ. Mathura is a place in Tamil Nadu. Madurai. That's Madurai. ಮಧುರೈ. You are Madhura. ಮಧುರ. In Malayalam, Madhura means sweet. ಸೇಮ್ ಥಿಂಗ್ ಇನ್ ಕನ್ನಡ. Same thing in Yes, Kannada. ಮಧುರ, ಸ್ವೀಟ್. I have to ask your husband whether you are sweet or not. ನಾನು ನಿಮ್ಮ ಪತಿಯಲ್ಲಿ ಕೇಳಬೇಕು ನೀವು ಮಧುರವಾಗಿದ್ದೀರಾ ಇಲ್ವಾ ಅಂತ. Jesus. ಯೇಸುವೆ. You know what Jesus says? ಯೇಸು ಹೇಳ್ತಾ ಇದ್ದಾರೆ, Simple faith. ಸಣ್ಣ ವಿಶ್ವಾಸ, ಸರಳ ವಿಶ್ವಾಸ. Simple faith is healing you. ಸರಳವಾದಂತಹ ವಿಶ್ವಾಸವು ನಿಮ್ಮನ್ನು ಗುಣಪಡಿಸ್ತಾ ಇದೆ. When you are standing here, ಈಗ ನೀವು ಇಲ್ಲಿ ನಿಂತಿರುವಾಗ your faith is saving you. ನಿಮ್ಮ ವಿಶ್ವಾಸ ನಿಮ್ಮನ್ನು ರಕ್ಷಿಸ್ತಾ ಇದೆ. But that faith is united with love. ಆ ವಿಶ್ವಾಸವು ಪ್ರೀತಿಯೊಂದಿಗೆ ಬೆಸೆದುಕೊಂಡಿದೆ. If you read 1 Corinthians 13, ನೀವು ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರದ 13ನೇ ಅಧ್ಯಾಯವನ್ನು ಓದುವಾಗ you can see three guys are traveling together. 3 ವ್ಯಕ್ತಿಗಳು ಒಟ್ಟಿಗೆ ಪ್ರಯಾಣಿಸ್ತಾ ಇದ್ದಾರೆ.
First one name is faith, ಮೊದಲನೆಯದು ವಿಶ್ವಾಸ, hope. ನಿರೀಕ್ಷೆ. 3 youngsters can come. 3 youngsters can come. 3 ಯುವಕರು ಬರ್ಬೋದು, ಯುವ ಜನರು 3 youngsters can come. 3 ಬರ್ಬಹುದು. Dun, 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 dun. Oh. 3 youngsters can come. Okay? You stand here. Turn around. Okay. Sam, Susan, what's your name? Glency. Okay. This is what? Love. ಇದು ಪ್ರೀತಿ, This is hope. ನಿರೀಕ್ಷೆ, And this is ಫೇತ್, Faith. ವಿಶ್ವಾಸ. they are traveling together. ಇದು ಇವರು 3 ಒಟ್ಟಿಗೆ ಪ್ರಯಾಣಿಸ್ತಾ ಇದ್ದಾರೆ. Go. Come back from there. Go. ಅಲ್ಲಿಗೆ ಹೋಗಿ Hold your hands together and come back. ನಿಮ್ಮ ಕೈ ಹಿಡಿದುಕೊಂಡು ಹೋಗಿ ವಾಪಸ್ ಬನ್ನಿ. See? ನೋಡಿ, This is 1 Corinthians chapter 13. ಇದು ಕೊರಿಂಥಿಯರಿಗೆ ಬರೆದ ಮೊದಲನೇ ಪತ್ರ 13ನೇ ಅಧ್ಯಾಯ. They are coming together. ಅವರು ಒಟ್ಟಿಗೆ ಬರ್ತಾ ಇದ್ದಾರೆ. Faith, hope, love. ವಿಶ್ವಾಸ, ನಿರೀಕ್ಷೆ, ಪ್ರೀತಿ. And middle one is what? Love. When you read verse number 14, 14ನೇ ವಚನವನ್ನು ಓದುವಾಗ this point, ಈ ವ್ಯಕ್ತಿ they were traveling together. ಒಟ್ಟಿಗೆ ಇದನ್ನು That's fruit. ಪವಿತ್ರಾತ್ಮರ ವರಗಳಾದ ದರ್ಶನವರ, ಸೌಖ್ಯವರ, ಗುಣಪಡಿಸುವವರ, ಗಿವಿಂಗ್ ವರ, ಕೊಡುವಂತದ್ದು, ವರ. Hallelujah. Huh? Vara, vara, ಪ್ರವಚನವರ. vara. All this you read in the first part of 1 Corinthians. ಇದು ಮೊದಲನೇ ಭಾಗದಲ್ಲಿ ನಾವು 13ನೇ ಅಧ್ಯಾಯದ ಮೊದಲನೇ ಭಾಗದಲ್ಲಿ ಓದ್ತೀವಿ. Prophecy, ಪ್ರಬೋಧನವರ, languages, ಭಾಷಾವರ, different gifts of the Holy Spirit. ಪವಿತ್ರಾತ್ಮರ ಹಲವಾರು ದಾನಗಳು. This all are very important. ಇದೆಲ್ಲವೂ ತುಂಬಾ ಪ್ರಮುಖವಾದದ್ದು. But that guy is something else. ಆದ್ರೆ ಅದಕ್ಕಿಂತ ಮುಖ್ಯವಾಗಿರುವಂತದ್ದು ಪ್ರೀತಿ. Love. ಪ್ರೀತಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. And think about this. This is hope. ಇದು ನಿರೀಕ್ಷೆ. Hope. ನಿರೀಕ್ಷೆ. Hope is what? Second coming of Jesus. ಅದು ಯೇಸುವಿನ ಎರಡನೇ ಬರುವಿಕೆ, ನಿರೀಕ್ಷೆ. That's hope. ಅದು ನಿರೀಕ್ಷೆ. Hopefully we are hoping for that. ಅದಕ್ಕೋಸ್ಕರ ನಾವು ನಿರೀಕ್ಷೆಯಲ್ಲಿದ್ದೀವಿ. But Susan can't go there. ಆದ್ರೆ ನಿರೀಕ್ಷೆಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. Only love. ಪ್ರೀತಿ ಮಾತ್ರ. Only love. ಪ್ರೀತಿ ಮಾತ್ರ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Today ಇಂದು you have faith. ನಿಮಗೆ ವಿಶ್ವಾಸ ಇಲ್ಲ. Love never can be destroyed. ಪ್ರೀತಿ ಯಾವತ್ತೂ ನಾಶ ಮಾಡುವುದಿಲ್ಲ. Love remains forever. ಪ್ರೀತಿ ಎಂದಿಗೂ ಉಳಿಯುತ್ತದೆ. That love is healing Madhure. ಆ ಪ್ರೀತಿಯು ಮಧುರನನ್ನು ಗುಣಪಡಿಸ್ತಾ ಇದೆ. Come on, give a wonderful clap of praise to the ಚಪ್ಪಾಳೆ Lord. ತಟ್ಟಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. She has faith. ಅವರಿಗೆ ವಿಶ್ವಾಸ ಇದೆ. She has hope. ಅವರಿಗೆ ನಿರೀಕ್ಷೆ ಇದೆ. Here the love is overtaking hope and faith. ನಂಬಿಕೆ ಹಾಗೂ ನಿರೀಕ್ಷೆಯನ್ನ ಪ್ರೀತಿಯು ಅದರ ಮೇಲ್ಗಡೆ ಬರ್ತಾ ಇದೆ. In the name of Jesus. ಯೇಸುವಿನ ಹೆಸರಿನಲ್ಲಿ. Love. ಈಗ See, the love of God is moving. ದೇವರ ಪ್ರೀತಿ ಇಲ್ಲಿ ಚಲಿಸ್ತಾ ಇದೆ. See? ಇಲ್ಲಿ ನೋಡಿ. You can get her phone number. In her lifetime, she will never suffer with this migraine. ಅವಳ ಬದುಕಿನಲ್ಲಿ ಇನ್ನೆಂದೂ ಈ ಮೈಗ್ರೇನ್ ನಿಂದ ನರಳುವುದಿಲ್ಲ. She went to many doctors. ಹಲವಾರು ವೈದ್ಯರನ್ನು ಅವರು ಭೇಟಿ ಮಾಡಿದ್ದಾರೆ. She consulted more than 6 doctors for this. 6ಕ್ಕಿಂತ ಹೆಚ್ಚು ವೈದ್ಯರನ್ನ ಈ ಸಮಸ್ಯೆಗೋಸ್ಕರ ಭೇಟಿಯಾಗಿದ್ದಾರೆ. Today the doctor of doctors, ವೈದ್ಯರಾದಂತಹ ಯೇಸು, Jesus, ಯೇಸು is releasing her here. ಅವರನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. Come on, give a wonderful clap ದೊಡ್ಡದಾಗಿ of ಚಪ್ಪಾಳೆ praise. ತಟ್ಟಿ, ಜೋರಾಗಿ Oh, ಚಪ್ಪಾಳೆ the ತಟ್ಟಿ power of God is moving here. ದೇವರ ಶಕ್ತಿ ಇಲ್ಲಿ ಚಲಿಸ್ತಾ ಇದೆ. Let the love of God bring her to the priest. Bring her to the priest. Love Bring her to the priest. flow Kneel down. over me. Let the Love of God, let the love of God. Sing it. Love of God, flow over me. Let the let the love of God, love of God, love of God I'm telling flow you, over me. this is very powerful. ಇದು ತುಂಬಾ ಶಕ್ತಿಯುತವಾದದ್ದು. More than 73 of you, 73 ಮಂದಿ ನಿಮ್ಮಲ್ಲಿ those who are getting guidance that I'm going to receive the healing, get up.
ಯಾರಿಗೆಲ್ಲ ಸೌಖ್ಯದ ಅನುಭವ ಬರ್ತಾ ಇದೆಯೋ ತಕ್ಷಣ ಎದ್ದು ನಿಲ್ಲಿ. No, those who are getting the guidance that I'm going to receive the healing, 73 will be healed right now. ನಿಮ್ಮಲ್ಲಿ 73 ಜನರಿಗೆ ನನಗೆ ಸೌಖ್ಯ ಉಂಟಾ ಇದ್ದೀನಿ ಎಂಬ ಭಾವನೆ ಬರ್ತಾ ಇದೆಯೋ ಎದ್ದು ನಿಂತ್ಕೊಳ್ಳಿ. ನಿಮ್ಮಲ್ಲಿ 73 ಮಂದಿಗೆ ಎದ್ದು ನಿಲ್ಲಿ, ಬೇಗ ಎದ್ದು ನಿಲ್ಲಿ. ನಿಮ್ಮಲ್ಲಿ 73 ಮಂದಿಗೆ Jesus will heal you now. ಯೇಸು ನಿಮ್ಮನ್ನು ಗುಣಪಡಿಸ್ತಾರೆ ಈಗ. Jesus will touch you now. ಯೇಸು ನಿಮ್ಮನ್ನೀಗ ಸ್ಪರ್ಶಿಸ್ತಾರೆ. The time has come. ಸಮಯ ಬಂದಿದೆ. Hallelujah. Hallelujah. The healing touch will be on you. The healing ಸೌಖ್ಯದ ಸ್ಪರ್ಶವು ನಿಮ್ಮ ಮೇಲಿದೆ. The healing touch will be on you. ಸೌಖ್ಯದ ಸ್ಪರ್ಶವು ನಿಮ್ಮ ಮೇಲಿರಲಿದೆ. In the healing touch will be on you. ಈಗ ಸೌಖ್ಯದ ಸ್ಪರ್ಶವು ನಿಮ್ಮ ಮೇಲಿರುವಾಗ More than 73 can stand. 73ಕ್ಕಿಂತ ಹೆಚ್ಚಿನ ಜನ ನಿಂತ್ಕೋಬಹುದು. You can come forward. ಮುಂದೆ ಬರಬಹುದು. I will be praying for you here. ನಿಮಗೋಸ್ಕರ ನಾನು ಅಲ್ಲಿ ಪ್ರಾರ್ಥಿಸುತ್ತೇನೆ. 73 of you getting guidance that I'm going to receive the healing touch. Now you can come forward. ನಿಮಗೆ ಅನಿಸ್ತಾ ಇದೆ ನನಗೀಗ ನಾನೀಗ ಸೌಖ್ಯ ಪಡ್ತೀನಿ ಹಾಗೆ ಅನಿಸುವ 73 ಜನ ಮುಂದೆ ಬನ್ನಿ. Healed here. ನೀವು ಇಲ್ಲಿ ಸೌಖ್ಯವನ್ನ ಪಡೆಯುತ್ತೀರಿ. Oh daughter, ಅಲ್ಲಿ ನೋಡಿ, I have a message for you. ನಿಮ್ಗೊಂದು ಸಂದೇಶ ಇದೆ. Get into the stage. ಮೇಲೆ ಹೋಗಿ. Get into the stage. ಮೇಲೆ ಹೋಗಿ. You are little faith. ನಿಮ್ಮ ಸರಳ ವಿಶ್ವಾಸ. Turn to me. Turn to me. Look at me. Look at me. ನನ್ನನ್ನ ನೋಡಿ. ನನ್ನನ್ನ ನೋಡಿ. Look at me, Amma. ನನ್ನನ್ನ ನೋಡಿ. You are little faith. ನಿನ್ನ ಸಣ್ಣ ವಿಶ್ವಾಸ. You are little faith. ನಿನ್ನ ಸಣ್ಣ ವಿಶ್ವಾಸ. Oh. What's your name? ನಿಮ್ಮ ಹೆಸರೇನು? Julie. Na na la na na da la la na na. The love of God. I don't know whether you're married or not. You're married? When I am praying, I am seeing you are holding a baby. ನೀವು ಒಂದು ಮಗುವನ್ನು ಹಿಡಿದ ಹಾಗೆ ನನಗೆ ಕಾಣಿಸ್ತಾ ಇದೆ. Love of God, love of God, flow over me. Let the love of God, love of God. You're praying for children? How many years in marriage life? 4 years. No kids? You're praying for baby? Husband is here? Your husband is not here? Let the love of God, love of God. I don't even know whether she is married or not. But ಅವರಿಗೆ ಮದುವೆ ಆಗಿದೆ ಇಲ್ವಾ ಅಂದ್ರೆ ನನಗೆ ಗೊತ್ತಿರಲಿಲ್ಲ. when she was coming there, ಆದ್ರೆ ಅಲ್ಲಿ ಬರ್ತಾ ಇರುವಾಗ Jesus showed me she is holding a baby. ಯೇಸು ಅವರಿಗೆ ಇವರು ಒಂದು ಮಗುವನ್ನು ಹಿಡಿದಿರುವ ಹಾಗೆ ತೋರಿಸಿದ್ರು. Love of God, love of God, love of God, flow through me. Love of God, love of God, love of God, let it flow through me. ದೇವರ ಪ್ರೀತಿಯನ್ನು ನಮ್ಮನ್ನು ಹರಿಯಲಿ. Sing it. Love of God, love of God, flow over me. Love of God, love of God. It's a wonderful the love of God, love of God, love of God, let it flow over me. Hey, the love of God, love of God, love of God, let it flow over me. Love of God, love of God. You have to sit here and pray for me. Sit here and pray for her. Jesus is touching. It's a wonderful miracle. Flow over me. Love of God, love of God, love of God, let it flow over me. Love of God, love of God, love of God, let it flow over me. Hey, love of God, let it flow, let it flow. Love of God, Lord. Can you believe it? In the small group, 70. ಈ ಗುಂಪಿನಲ್ಲಿ, In the small group, 70. ಇದು ಈ 70 ಜನರ ಗುಂಪಿನಲ್ಲಿ, Yes. In the small group, 70. ಈ ಸಣ್ಣ ಗುಂಪಿನಲ್ಲಿ 70 ಇದ್ದಾರಾ?
In this, I'm saying, it's not a question. ಈ 70 ಜನರ ಗುಂಪಿನಲ್ಲಿ ಅಲ್ಲ. ಓಕೆ 70 ಜನರ ಗುಂಪಿನಲ್ಲಿ ಓಕೆ In this 70 70ರ ಗುಂಪಿನಲ್ಲಿ 3 of you ಮೂವರು getting the blessings of children, baby. ಮಕ್ಕಳನ್ನು ಪಡೆಯುವ ಸೌಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಾ. One is this. ಒಬ್ರು ಇದು. Hallelujah. ಒಬ್ರು ಇವರು. Another one is this. ಇನ್ನೊಬ್ರು ಅವರು. Hallelujah. Hallelujah. It's been how many years you are in marriage life? Huh? Pray from your heart. Na 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 na. Dun dun dun. Dun dun dun. You two are praying for them. How many years? ಎಷ್ಟು ವರ್ಷ? ಎಷ್ಟು ವರ್ಷ? Huh? 7 ವರ್ಷ. 7 ವರ್ಷ. Let the love of God, let pour over me. Love of God, love of God, love of God, let it flow over me. Love of God, love of God, love of God, let it flow over me. Hold her, hold her. The power of God is moving. Jesus is setting her free. Touch of Jesus. ಯೇಸುವಿನ ಸ್ಪರ್ಶ. My God. Jesus is solving her problems. ಯೇಸು ಅವರ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. Jesus is solving her problems. ಯೇಸು ಅವರ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. I need all of you to pray for her. ಎಲ್ಲರೂ ಅವರಿಗೋಸ್ಕರ ಪ್ರಾರ್ಥಿಸಿ. Pray for her. ಅವರಿಗೋಸ್ಕರ ಪ್ರಾರ್ಥಿಸಿ. Pray for her. Pray for her. ಅವರಿಗೋಸ್ಕರ ಪ್ರಾರ್ಥಿಸಿ. Sit with her and pray for her. Pray for her. Pray for her. Pray for her. This is a complicated case. ಇದು ಒಂದು ಕ್ಲಿಷ್ಟಕರ This is a complicated case. ಇದೊಂದು ಕ್ಲಿಷ್ಟವಾದಂತಹ ಸಮಸ್ಯೆ. Come, pray for her. ಎಲ್ಲರೂ ಬನ್ನಿ ಪ್ರಾರ್ಥಿಸಿ. In the name of Jesus. ಯೇಸುವಿನ ಹೆಸರಿನಲ್ಲಿ. This is a complicated case. ಇದು ಒಂದು ಕಷ್ಟವಾದಂತಹ ಸಮಸ್ಯೆ. Today there will be healing touch. ಇವತ್ತು ಅಲ್ಲಿ ಸೌಖ್ಯದ ಸ್ಪರ್ಶ ನಡೆಯಲಿದೆ. She lost a baby 7 months. 7 ತಿಂಗಳಿನ ಒಂದು ಮಗುವನ್ನ ಕಳ್ಕೊಂಡಿದ್ದಾಳೆ. 7ನೇ ತಿಂಗಳಲ್ಲಿ ಮಗುವನ್ನ ಕಳ್ಕೊಂಡಿದ್ದಾಳೆ. She lost a baby ಮಗುವನ್ನ ಕಳ್ಕೊಂಡ್ಲು. when the baby was in 7 months. 7 ತಿಂಗಳ ಮಗುವಿಗೆ ಪ್ರಾಯ. But the blessings of heaven, ಸ್ವರ್ಗದ ಆಶೀರ್ವಾದದೊಂದಿಗೆ, the blessings of heaven, ಸ್ವರ್ಗದ ಆಶೀರ್ವಾದ. na 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 na. Let the love of God, love of God, love of God, let it flow over me. Love of God, love. You sit somewhere, go. Sit somewhere. Let us sit somewhere. Let us sit somewhere. Let us sit somewhere. Where is her relatives? ಅವರ ಸಂಬಂಧಿಕರು ಎಲ್ಲಿದ್ದೀರಿ? Where is her family members? ಅವರ ಕುಟುಂಬದವರು ಎಲ್ಲಿದ್ದೀರಿ? Jesus is moving into that family. ಯೇಸು ನಿಮ್ಮ ಕುಟುಂಬಕ್ಕೆ ಬರ್ತಾ ಇದ್ದಾರೆ. Is that true that she lost a baby when 7 months? 7 ತಿಂಗಳಾದಾಗ ಮಗುವನ್ನ ಕಳ್ಕೊಂಡದ್ದು ನಿಜಾನಾ? Huh? ಕಳ್ಕೊಂಡಿದ್ದೆ. Yes, she lost. Tell her, tell her, ಹೇಳಿ ಅವಳಿಗೆ. tell her. ಅವಳಿಗೆ ಹೇಳಿ. Blessings are coming on you. ಆಶೀರ್ವಾದವು ನಿಮ್ಮ ಮೇಲೆ ಬರ್ತಾ ಇದೆ. The blessings are coming on you. ಆಶೀರ್ವಾದವು ನಿಮ್ಮ ಮೇಲಿದೆ. My daughter, ನನ್ನ ಮಗಳೇ, you are chosen. ನೀವು ಆರಿಸಲ್ಪಟ್ಟವರು. You are chosen. ನಿಮ್ಮನ್ನ ಆರಿಸಿದ್ದಾರೆ. You will stand for the glory of God. ನೀವು ದೇವರ ಮಹತ್ವಕ್ಕಾಗಿ ನಿಲ್ತೀರಾ. In your family, ನಿಮ್ಮ ಮನೆಯಲ್ಲಿ you are the Joseph among Jacob family. ಜೇಕಬನ ಮನೆಯಲ್ಲಿ ಜೋಸಫಿನ ಹಾಗೆ ನೀವು. God is blessing you. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. Let the love of God, love of God, love of
let it flow over me. Love of God, love of God, love of God, let it flow over me. The love of God, love of God, love of God, let it flow over me. Love of God, brother, love of healing. Love of God, the love, she's receiving healing. The love of God, let it flow over me. Let the love of God, the love of God, the love of God, let it flow over me. Yes, love of God, sing it. Love of God, ದೇವರ ಪ್ರೀತಿ love of God, let it flow over me. Love of God, love of God, love of God, let it flow over me. Let the love of God, ಬನ್ನಿ, ಈ ಕಡೆ ಬನ್ನಿ, love of God, ಬನ್ನಿ. let it flow over me. The love of God, the love of God ದೇವರ ಪ್ರೀತಿ moves for you now. ಈಗ ನಿಮ್ಮಲ್ಲಿ ಚಲಿಸ್ತಾ ಇದೆ. The love of the Lord is moving for you now. ದೇವರ ಪ್ರೀತಿ ನಿಮ್ಗೋಸ್ಕರ ಚಲಿಸ್ತಾ ಇದೆ. And there will be a tremendous touch of God. ಅದ್ಭುತಕರವಾದಂತಹ ದೇವರ ಸ್ಪರ್ಶ ಈಗ ನಡೆಯಲಿದೆ. ಸರಿದು ನಿಲ್ಲಿ, ಸರಿದು ನಿಲ್ಲಿ. Let the love of God, love of God, love of God, let it flow over me. ದೇವರ ಪ್ರೀತಿ ನನ್ನ ಮೂಲಕ ಹರಿಯಲಿ ಎಂದು ಎಲ್ಲರೂ ಹಾಡಿ. ದೇವರ ಪ್ರೀತಿ ನನ್ನ ಮೂಲಕ ಹರಿಯಲಿ ಎಂದು ಎಲ್ಲರೂ ಹಾಡಿ. Let it flow over me. Let the love of God, love of God, love of God, let it flow over me. ದೇವರ ಪ್ರೀತಿ ನನ್ನಲ್ಲಿ ಹರಿಯಲಿ ಎಂದು ಎಲ್ಲರೂ ಹಾಡಿ. Love of God, love of God, oh, it's a wonderful healing. ಅದ್ಭುತಕರವಾದಂತಹ Jesus is ಸೌಖ್ಯ. touching you. ಯೇಸು ನಿಮ್ಮನ್ನು ಸ್ಪರ್ಶಿಸಿದ್ದಾರೆ. ಯೇಸುವೇ, ಹಲ್ಲೆಲೂಯಾ, ಸ್ತೋತ್ರ ಯೇಸುವೇ. Yeshua, the love of God. Bring her to the priest. Bring her to the priest. Take her to the priest. Let the love of God come. Love of God, love of God, let it flow over me. Let the love of God, love of God, love of God, let it flow over me. Oh, love of God, love of God, yes, love of God, let it flow over me. Love of God, let the love of God, love of God, let it flow over me. Let the love of God, love of God, love of God. Among you, ನಿಮ್ಮಲ್ಲಿ who is having the lungs issue? Lungs. ಶ್ವಾಸಕೋಶದ ಸಮಸ್ಯೆ ಯಾರಿಗಿದೆ? Come, sister. ಮೇಲೆ ಬನ್ನಿ ಸಹೋದರಿ, ಮೇಲೆ ಬನ್ನಿ. Come. Jesus will touch you now. ಯೇಸು ನಿಮ್ಮನ್ನು ಈಗ ಸ್ಪರ್ಶಿಸ್ತಾರೆ. You just stand in front of the altar. ಬಲಿಪೀಠದ ಮುಂದೆ ನೀವು ನಿಂತುಕೊಳ್ಳಿ. Take out that iPad. You just stand towards the altar. ಬಲಿಪೀಠಕ್ಕೆ ನೋಡಿ ನಿಂತುಕೊಳ್ಳಿ. Few minutes back, ಕೆಲವು ನಿಮಿಷಗಳ ಹಿಂದೆ the body and the blood of Jesus ಯೇಸುವಿನ ಶರೀರ ಹಾಗೂ ರಕ್ತ was offered in this altar. ಈ ಬಲಿಪೀಠದಲ್ಲಿ ಅರ್ಪಿಸಲ್ಪಟ್ಟಿದೆ. It has power. ಅದಕ್ಕೆ ಶಕ್ತಿ ಇದೆ. Let the love of God. Lungs complaint ಶ್ವಾಸಕೋಶಕ್ಕೆ ಸಮಸ್ಯೆ ಇದೆ, is getting healed. ಅದು ಈಗ ಗುಣವಾಗ್ತಾ ಇದೆ. Wait. She is receiving healing touch. ಅವರು ಸೌಖ್ಯದ ಸ್ಪರ್ಶವನ್ನು ಸ್ವೀಕರಿಸ್ತಾ ಇದ್ದಾರೆ. ನಿಲ್ಲಿ. Let the love of God. Oh, look at this. Look at. ನೋಡಿ, The
Power of God. Power is flowing from the altar. ಬಲಿಪೀಠದಿಂದ ಶಕ್ತಿ ಹರಿತಾ ಇದೆ. Let the love of God, love of God, love of God, let it flow over me. Love of God, love of God, love of God, let it flow over me. Sing it. Love over me, let it. What's your name? What's your name? Smita. Is Smita? Smita. Ishmita. Nishmita? ನಿಶ್ಮಿತ. Nishmita. Oh. Oh, hold on. ಅವ್ರನ್ನ ಹಿಡ್ಕೊಳ್ಳಿ. I told you, no? Let the love of God. ಎಲ್ಲರೂ ಪ್ರಾರ್ಥಿಸಿ, ದೇವರ ಪ್ರೀತಿ ನನ್ನ ಮೇಲೆ Atmosphere is ಹರಿಯಲಿ. changing. ಸಂಪೂರ್ಣ ವಾತಾವರಣವೇ ಬದಲಾಗ್ತಾ ಇದೆ. ಎಲ್ಲರೂ ಮಾಡಿ. Get up. Love ಎದ್ದು of ನಿಲ್ಲಿ. God. Love of God. Let it flow over me. How to identify that sister? Blue one ನೀಲಿ ಹಾಕಿದ ಸಹೋದರಿ, with the blue shirt. ನೀಲಿ ಶರ್ಟ್. Yes. Both of you come. ಇಬ್ರು ಬನ್ನಿ. Let the love of God. ಎಲ್ಲರೂ ಮಾಡಿ. ದೇವರ ಪ್ರೀತಿ ನನ್ನ ಮೂಲಕ ಹರಿಯಲಿ. ಮಾಡ್ತಾ ಇರಿ. Let it ಮಾಡ್ತಾ flow ಇರಿ. over me. Love of God. Love of God. Love of miracles. Let it flow over me. Miracles. You are receiving miracles. ನೀವು ಅದ್ಭುತವನ್ನ ಸ್ವೀಕರಿಸ್ತಾ ಇದ್ದೀರಿ. Bring that daughter here. Bring that ಆ daughter. ಮಗಳನ್ನ ಇಲ್ಲಿಗೆ ಕರೆದು ತನ್ನಿ. Bring that daughter here. ಆ Bring her. ಮಗಳನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. Bring her to the stage. ಅವಳನ್ನ ಸ್ಟೇಜಿಗೆ ಕರ್ಕೊಂಡ್ ಬನ್ನಿ. La 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 dun dun ding dun 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 ding dun ding dun go go. Let the love of God, let the love of God, sure love of God, this healing, let it flow over me. This healing, oh. This healing, oh my God, oh my God. Oh my Jesus. ನನ್ನ ಯೇಸುವೇ, This healing is a great healing. ಇದು ಒಂದು ಶ್ರೇಷ್ಠವಾದಂತಹ ಗುಣಪಡಿಸುವಿಕೆಯಾಗಿದೆ. Let the love of God. Love of God. Let it flow over me. The chest congestion. ಹೃದಯದಲ್ಲಿ ಸಂಕುಚಿತವಾಗುವಂತಹ ಸಮಸ್ಯೆ, The chest congestion, what she is going through. ಅವರಿಗೆ ಅನುಭವಿಸ್ತಾ ಇರುವಂತಹ ಸಮಸ್ಯೆ. Don't do that. ಹಾಗೆ ಮಾಡಬೇಡಿ. Oh, it's a complete healing. ಇದು ಸಂಪೂರ್ಣ ಸೌಖ್ಯ. Oh my God, that much she suffered. ಅಷ್ಟರ ಮಟ್ಟಿಗೆ ಅವಳು ನರಳುತ್ತಾ ಇದ್ದಾಳೆ. Oh, every night. Ajay, this is a wonderful healing. ಇದು ಒಂದು ಅದ್ಭುತವಾದಂತಹ It's a ಸೌಖ್ಯ. wonderful healing. ಇದೊಂದು ಅದ್ಭುತವಾದಂತಹ ಸೌಖ್ಯ. It's a wonderful healing. ಆಶ್ಚರ್ಯಕರವಾದಂತಹ ಸೌಖ್ಯ. Oh my God. See the work of the love. ಪ್ರೀತಿಯ ಕೆಲಸವನ್ನ ನೋಡಿ, ಅದು ಹೇಗೆ ಕೆಲಸ ಮಾಡ್ತದೆ ಅಂತ ನೋಡಿ. See how powerfully the love of the Lord is working. ದೇವರ ಪ್ರೀತಿಯ ಶಕ್ತಿ ಎಷ್ಟು ಶಕ್ತಿಯುತವಾಗಿ ಕಾರ್ಯವೆಸಗ್ತಾ ಇದೆ ಎಂಬುದನ್ನ ನೋಡಿ. Look at this. ಅದನ್ನ ನೋಡಿ. Simple message. ಸರಳವಾದಂತಹ ಸಂದೇಶ. Hundreds and thousands of healings. 100,000ಗಳಷ್ಟು ಸೌಖ್ಯ. Oof. This. You don't know what she was going through. ಅವಳು ಏನು ಅನುಭವಿಸ್ತಾ ಇದೆ ಎಂಬುದು ನಿಮ್ಗೆ ಅರ್ಥ ಆಗೋದಿಲ್ಲ. You don't know what she was going through. ಅವರು ಅನುಭವಿಸ್ತಾ ಇರೋದು ಏನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. Night she is breathless. ರಾತ್ರಿಯಲ್ಲಿ ಅವರಿಗೆ ಉಸಿರಾಡ್ಲಿಕ್ಕೆ ಸಾಧ್ಯ ಇಲ್ಲ. And this cough, ಈ ಕೆಮ್ಮು, this will come and she will be breathless.
ಅದು ಬರುವಾಗ ಅವಳಿಗೆ ಉಸಿರಾಟ ಆಗುವುದಿಲ್ಲ, ಉಬ್ಬಸ. Last 4 months. ಕಳೆದ 4 ತಿಂಗಳು. Where is her mother? ಅವರ ತಾಯಿಯಲ್ಲಿ Last 4 months she is suffering with it. ಕಳೆದ 4 ತಿಂಗಳಿಂದ ಅವಳು ಅನುಭವಿಸ್ತಾ ಇದ್ದಾಳೆ. I'm promising you a word. Today, you will get your daughter back 100% free. 100% ನಾನು ನಿಮಗೆ ವಾಗ್ದಾನ ಮಾಡ್ತಾ ಇದ್ದೇನೆ, ಗುಣಮುಖಳಾದಂತಹ ಮಗಳು ನಿಮಗೆ No ಲಭಿಸ್ತಾಳೆ. need to even spend 1 rupee for that. ಅದಕ್ಕೋಸ್ಕರ 1 ರೂಪಾಯಿ ಕೂಡ ಖರ್ಚು ಮಾಡಬೇಕಾದ ಅಗತ್ಯ ಬರುವುದಿಲ್ಲ. Jesus ಯೇಸು and his love ಮತ್ತು ಅವರ ಪ್ರೀತಿ on the cross. ಶಿಲುಬೆಯ ಮೇಲೆ. Oh my Jesus. ಓ ನನ್ನ ಯೇಸುವೇ, Thank you for delivering your daughter ನಿಮ್ಮ ಮಗಳನ್ನ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಿಮಗೆ ವಂದನೆ. completely. Thank you for delivering your daughter completely. ನಿಮ್ಮ ಮಗಳನ್ನ ಬಿಡುಗಡೆಗೊಳಿಸಿದ್ದಕ್ಕಾಗಿ ನಿಮಗೆ ಸ್ತುತಿ. All of you say bye bye devil. ಸೈತಾನನಿಗೆ ಬಾಯಿ ಹೇಳಿ. Bye bye devil. ಸೈತಾನನಿಗೆ ಬಾಯಿ ಹೇಳಿ. She belonged to Jesus. ಅವಳು ಯೇಸುವಿಗೆ ಹೊಂದಿಕೊಂಡವಳು. Enough. No. No. Lipa. 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 Let the love of God. The love of God. Love of God. Love of Jesus is healing you. ಯೇಸು ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. What a powerful healing you are receiving. ದೇವರ ಶಕ್ತಿಯುತ ಸೌಖ್ಯವನ್ನು ನೀವು ಪಡೆಯುತ್ತಾ ಇದ್ದೀರಿ. What a powerful healing she is receiving. ಏನು ಶಕ್ತಿಯುತವಾದಂತಹ ಸೌಖ್ಯವನ್ನು ನೀವು ಪಡೆಯುತ್ತಾ ಇದ್ದೀರಿ. Somebody assist her. Somebody assist her. ಸಹಾಯ ಮಾಡಿ, ಅವಳಿಗೆ ಸಹಾಯ ಮಾಡಿ, Assist her and pray. ಅವಳಿಗೋಸ್ಕರ ಪ್ರಾರ್ಥನೆ ಮಾಡಿ. It will take 3 minutes. ಅದು 3 ನಿಮಿಷ ತಗೊಳ್ತದೆ. But in this 3 minutes, 3 ನಿಮಿಷದಲ್ಲಿ she will be completely cured. ಸಂಪೂರ್ಣವಾಗಿ ಅವರು ಗುಣಪಡ್ತಾರೆ, Completely healed. ಸಂಪೂರ್ಣವಾಗಿ ಸೌಖ್ಯ ಹೊಂದುತ್ತಾರೆ. In the name of Jesus. ಯೇಸುವಿನ ಹೆಸರಿನಲ್ಲಿ. Ah! Oh! Oh! This one, this one, this one, this one, this one. Move it, move it, move it. ಸ್ವಲ್ಪ ಬದಿಗೆ ಸರಿರಿ, ಬದಿಗೆ Move it, ಸರಿರಿ. move it, move it. It's a wonderful healing. ಅದೊಂದು ಅದ್ಭುತವಾದಂತಹ ಸೌಖ್ಯ. Let the love of God, love of God, love of God, let it flow. ಎಲ್ಲರೂ ಪ್ರಾರ್ಥಿಸಿ. The love of God, love of God, love of God, let it flow like a road. ದೇವರ ಪ್ರೀತಿ ನನ್ನ ಮೂಲಕ ಹರಿಯಲಿ ಎಂಬುದಾಗಿ ಪ್ರಾರ್ಥಿಸಿ. Balchachi, you pray for her. ಅವಳಿಗೋಸ್ಕರ ಪ್ರಾರ್ಥಿಸಿ. It's a wonderful healing. ಅದೊಂದು ಅದ್ಭುತವಾದಂತಹ ಸೌಖ್ಯ. Let the love of God. Priest is coming. Priest is coming. Where is her family members? Where is her family ಅವರ members? ಕುಟುಂಬದವರು ಎಲ್ಲಿದ್ದೀರಿ? The husband? What's her name? Huh? Kausalya. Kausalya is completely healed. ಅವರು ಸಂಪೂರ್ಣವಾಗಿ ಗುಣ ಹೊಂದಿದ್ದಾರೆ. God brought you here ದೇವರು ನಿಮ್ಮನ್ನ ಇಲ್ಲಿಗೆ ಕರೆತಂದರು. in this last day ಈ ಕೊನೆಯ ದಿನ for this healing touch. ಈ ಸೌಖ್ಯದ ಸ್ಪರ್ಶಕ್ಕೋಸ್ಕರ. That's what Jesus is revealing me. ಯೇಸು ನನಗೆ ಇದನ್ನ ತೋರ್ಪಡಿಸ್ತಾ ಇದ್ದಾರೆ. When you go back, ನೀವು ಮನೆಗೆ ವಾಪಸ್ ಹೋದಾಗ you will be seeing the power of this healing, which is love. ಪ್ರೀತಿಯ ಶಕ್ತಿಯುತವಾದಂತಹ ಸೌಖ್ಯವನ್ನು ನೀವು Let the ಅನುಭವಿಸ್ತೀರಿ. love of God, come love of God, let it flow over me. ಎಲ್ಲರೂ ಹಾಡಿ, ದೇವರ ಪ್ರೀತಿ ನನ್ನ ಮೂಲಕ ಹರಿಯಲಿ. Love of God, love of God, let it flow over me. ದೇವರ ಪ್ರೀತಿ ನನ್ನ ಮೂಲಕ ಹರಿಯಲಿ ಎಂಬುದಾಗಿ ಎಲ್ಲರೂ ಪ್ರಾರ್ಥಿಸಿ. ನಿಶ್ಮಿತಾ. Nishmita, get up. Hey, Nishmita.
you study? You were working? Now you are unable to work? What I'm seeing is God's glory is moving into your family. Not only your daughter is suffering, but you are also suffering. All the family members are suffering for last 3-4 years. Huh? Yes. One after other, the suffering. Love only will remain. Love only will conquer. ಪ್ರೀತಿ ಮಾತ್ರ ಉಳಿಯುತ್ತದೆ, ಅದು ಮಾತ್ರ ಯಶಸ್ಸನ್ನ ಗಳಿಸುತ್ತದೆ. Hallelujah. Hallelujah. Teacher ba Kerala tipo. Let the love of God. Love of God. The deliverance what Kausalya and her family is receiving, even she is spending 1 crore rupees, she won't get it. ಈಗ ಅವರು ಅನುಭವಿಸ್ತಾ ಇರುವಂತಹ ಆ ಸೌಖ್ಯ ಪಡೆಯಲಿಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಸಿಗುವಂತದ್ದಲ್ಲ. You cannot buy everything with money. ದುಡ್ಡನ್ನ ಖರ್ಚು ಮಾಡಿ ನಿಮಗೆ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. And the healing this family getting, ಈ ಕುಟುಂಬ ಸ್ವೀಕರಿಸ್ತಾ ಇರುವಂತಹ ಸೌಖ್ಯ, getting, ಈ ತಾಯಿ ಸ್ವೀಕರಿಸ್ತಾ ಇರುವಂತದ್ದು, I'm telling you, mother. ನಿಮ್ಗೆ ಹೇಳ್ತಾ ಇದ್ದೇನೆ ತಾಯಿ. Jyoti, I'm telling you, Jyoti. ಜ್ಯೋತಿ, ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. Hey Jyoti. ಏ ಜ್ಯೋತಿ, I'm telling you. ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. This word, the perfect bond is love. Colossians chapter 3 verses 14. ಈ ವಾಕ್ಯವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸಂಪೂರ್ಣವಾದಂತಹ ಬಂಧನ ಪ್ರೀತಿ. ಕೊಲೊಸ್ಸೆಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 13ನೇ ವಾಕ್ಯ. Go home, take a sheet of paper, write this in a sketch pen or using some pen. Perfect bond of love. Colossians 3:14, and put in your doors. 5 doors are there. Put in. I'm seeing your house. Yes, 5 doors. ನಿಮ್ಮ ಮನೆಯನ್ನು ನೋಡ್ತಾ ಇದ್ದೇನೆ, ಅದಕ್ಕೆ 5 ಬಾಗಿಲುಗಳಿವೆ. ಬ್ರದರ್ ಹೇಳ್ತಾ ಇದ್ದಾರೆ, ಆ ಎಲ್ಲ ಬಾಗಿಲುಗಳಲ್ಲಿ ಕೊಲೊಸಿಯನ್ಸ್ 3:14 ವಾಕ್ಯವನ್ನ ಬರೆದು ಅಂಟಿಸಿ. Put this into that 5 doors. ಈ ವಚನವನ್ನ ಆ 5 ಬಾಗಿಲುಗಳಿಗೆ ಅಂಟಿಸಿ. Perfect bond of love. ಪ್ರೀತಿ ಸಂಪೂರ್ಣಗೊಳಿಸುವ ಬಂಧನ. Perfect bond of love. ಪ್ರೀತಿಯೇ ಸಂಪೂರ್ಣಗೊಳಿಸುವ ಬಂಧನ. Hallelujah. Hallelujah. Brother, what's your name, brother? ಸಹೋದರ, ನಿಮ್ಮ ಹೆಸರೇನು? Doctor, enna doctor? Nallayinu paadu doctor. Let the love of God, love of God, love of God, let it flow over me. Love of God, love of God, love of God, let it flow over me. Yes, ಕಪ್ಪು ಹಾಕಿದರು. ask her to pray. ಪ್ರಾರ್ಥಿಸಲಿಕ್ಕೆ ಹೇಳ್ತಾ ಇದ್ದಾರೆ. Love of God is conquering the situations. ದೇವರ ಪ್ರೀತಿಯು ಈ ಸನ್ನಿವೇಶವನ್ನ ಆಕ್ರಮಿಸ್ತಾ ಇದೆ. That 1 crore will come back. 1 ಕೋಟಿ ವಾಪಸ್ ಬರ್ತದೆ ಅಂತ ಹೇಳ್ತಾ That ಇದ್ದಾರೆ. 1 crore will come back. ಆ 1 ಕೋಟಿ ವಾಪಸ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. You lost 1 crore, right? 1 ಲಕ್ಷ 1 ಕೋಟಿ ನಿಮಗೆ ನಷ್ಟ ಆಯ್ತು, ಸರಿಯಾ? How much you lost? 1 crore. 1 crore. 1 crore you lost. Say that. 1 ಕೋಟಿ ನಿಮಗೆ ನಷ್ಟ ಆಗಿದೆ. Pray. Don't open your eyes and see others. Close your eyes. 5 minutes I'm giving you for your deliverance. 5 ನಿಮಿಷ ನಿಮಗೆ ನಿಮ್ಮ ಬಿಡುಗಡೆಗೋಸ್ಕರ ಕೊಡ್ತಾ ಇದ್ದೇನೆ. Any other ಪ್ರಾರ್ಥಿಸಿ. family member is attending this retreat? Any other family members of yours is attending this retreat? Your mother is here? She is here? Your brother is here? Call everyone on stage. ಇವರ ತಾಯಿ ಹಾಗೂ ಸಹೋದರನ ಬನ್ನಿ ಅಂತ ಹೇಳಿದ್ದಾರೆ. Love of God, love of God. Where is the priest? Where is the priest? ಗುರುಗಳು. Where is the priest? I know you're praying there. Thank you, priest. We had wonderful sessions in Chikmagalur. Me and priest together. ಅದ್ಭುತಕರವಾದಂತಹ ಸಂಭಾಷಣೆ ನಾವಿಬ್ಬರು. I still remember the adoration you lead. ಚಿಕ್ಕಮಗಳೂರಿನಲ್ಲಿ ಅವರು ನಡೆಸಿದಂತಹ ಆರಾಧನೆಯನ್ನು ನಾನು ಇನ್ನೂ ನೆನಪಿಸಿಕೊಳ್ತಾ ಇದ್ದೇನೆ. How powerful it was. ಎಷ್ಟು ಶಕ್ತಿಯುತವಾಗಿತ್ತು ಅದು. You have to pray. Kneel down. All of you kneel down.
ಮೊಣಕಾಲೂರಿ All ಮಂಡಿಯೂರಿ family members. Kneel down. ಎಲ್ಲ ಮನೆಯವರು ಮಂಡಿಯೂರಿ. Huh? Your brother is here? ಇವರ ಸಹೋದರ ದಯವಿಟ್ಟು What is his name? Shantraj. Are Shantraj. Idhar aao na. Shantraj. थोड़ा जल्दी आओ ना. मुझे केरला जाना चाहिए. Sing it. It was a power. Love of God, let it flow over me. Love of God, love of God, love of God, let it flow. Bring up. Love of God, love of God, let it flow over me. The love of God, love of God, love of God, let it flow over me. Oh. See the way love conquers. ಪ್ರೀತಿ ಹೇಗೆ ಗೆಲ್ತದೆ ಎಂಬುದನ್ನು ನೋಡಿ. Let the love of God, the love of God, Love of God, let it flow over me. Love of God, love of God, love of God, let it flow over me. let us overflow. Let the love of God, love of God, love of God, let it flow over me. Our mind, body, and spirit is being getting released through the power of God. Liver. ಬಿಡಿ ಅವರನ್ನ. What a powerful healing. ಎಂತಹ ಶಕ್ತಿದಾಯಕ ಸೌಖ್ಯ. The whole family is getting saved. ಇಲ್ಲಿ ಇಡೀ ಕುಟುಂಬವೇ ಸೌಖ್ಯ ಪಡ್ತಾ ಇದೆ. Come on, give a wonderful clap offering. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತುತಿಗಳನ್ನು ಅರ್ಪಿಸೋಣ. Leave your chair and come forward. ನಿಮ್ಮ ಕುರ್ಚಿಗಳನ್ನು ಬಿಟ್ಟು ಮುಂದಕ್ಕೆ ಬನ್ನಿ. Leave your chair and come forward. ನಿಮ್ಮ ಕುರ್ಚಿಗಳನ್ನು ಬಿಟ್ಟು ಮುಂದಕ್ಕೆ ಬನ್ನಿ. La 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 la. Love of God, let the love of God, let it flow over me. Where is your wife? Love of God, love of God, love of God. What's her name? Sini. You come here. Where is Sini? The wife of that brother. Where is Sini? Dun 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 dun. Let Sini come forward. ಸಿಮಿ ಮುಂದೆ ಬರಲಿ. Oh, look at his face today. Lots of change. Come here. Come this way. ತುಂಬಾ ಬದಲಾಗಿದ್ದೀರಾ. Dun 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 dun. Sing it. It's a prophetical singing. Let the love of It's a prophetical singing. ಅದು ಪ್ರಬೋಧಕ ಗೀತೆ. let it flow over me. ಅದೊಂದು ಪ್ರಬೋಧಕ ಗೀತೆ. ಅದಕ್ಕೆ ಶಕ್ತಿ ಇದೆ. Love ದೇವರ ಪ್ರೀತಿ ನನ್ನ ಮೇಲೆ. Love of God, let it flow over me. Love of God, love of God, love of God, let it flow over me. The love of God, love of God, love of God, let it flow over me. Where is his wife Sini? Where is his wife Sini? ಇವರ ಪತ್ನಿ ಸಿನಿ ಎಲ್ಲಿದ್ದೀರಾ? Ivarada Patni. There is no another word. ಹೆಂಡತಿ. Kandati. ಹೆಂಡತಿ. But a Kandati every day. Where is her Kandati? Where is his ಹೆಂಡತಿ. Hendati? Sini. Dadan dan dan na. Zantan la 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 la. Let the love of God, Lift your both hands. love of God, Lift your both hands. ಎರಡು ಕೈಗಳನ್ನು ಮೇಲಕ್ಕೆತ್ತಿ. let it flow over me. Let the love of God, love
love of God, let it flow over me. We are going to pray together. ನಾವು ಒಟ್ಟಿಗೆ ಪ್ರಾರ್ಥಿಸಲು We are going to ಹೋಗುತ್ತಿದ್ದೇವೆ. pray together. ನಾವೀಗ ಒಟ್ಟಿಗೆ ಪ್ರಾರ್ಥಿಸೋಣ. In this prayer, ಈ ಪ್ರಾರ್ಥನೆ in this prayer, ಈ ಪ್ರಾರ್ಥನೆಯಲ್ಲಿ you will be healed ನೀವೆಲ್ಲರೂ ಸೌಖ್ಯ ಹೊಂದ್ತೀರಿ. because the power of God is moving for you. ಯಾಕೆಂದ್ರೆ ದೇವರ ಶಕ್ತಿ ಇಲ್ಲಿ ನಿಮ್ಗೋಸ್ಕರ ಚಲಿಸ್ತಾ ಇದೆ. You know what Jesus says? ಯೇಸು ಏನ್ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾ? When the love is being preached, ಯಾವಾಗ ಪ್ರೀತಿ ಬಿಡುಗಡೆ ಹೊಳ್ತದೋ, when the love is being preached, ಯಾವಾಗ ಪ್ರೀತಿಯನ್ನ ಪ್ರಬೋಧಿಸ್ತಾರೋ, there will be the releasing of the love. ಅಲ್ಲಿ ಪ್ರೀತಿಯ ಬಿಡುಗಡೆ ಇರ್ತದೆ. Now, ಈಗ Lord is going to come. ದೇವರು ಇಲ್ಲಿಗೆ ಬರ್ತಾರೆ. Wonderful deliverance are coming here. Happening. ಅದ್ಭುತವಾದಂತಹ ಬಿಡುಗಡೆ ಇಲ್ಲಿ ನಡೀತಾ ಇದೆ. Open your heart ನಿಮ್ಮ ಹೃದಯಗಳನ್ನ ತೆರೆಯಿರಿ. and receive the Lord in the altar. ಬಲಿಪೀಠದಿಂದ ದೇವರನ್ನ ಸ್ವೀಕರಿಸಿ. Our Jesus is here. ನಮ್ಮ ಯೇಸು ಇಲ್ಲಿ ಇದ್ದಾನೆ. Our Jesus is here. ನಮ್ಮ ಯೇಸು ಇಲ್ಲಿ ಇದ್ದಾನೆ. He is touching you. ಅವರು ನಿಮ್ಮನ್ನ ಸ್ಪರ್ಶಿಸ್ತಿದ್ದಾನೆ. He is calling you. ನಿಮ್ಮನ್ನ ಕರೀತಿದ್ದಾರೆ. Bring her, bring her, bring her, bring ಅವ್ರನ್ನ her, ಕರ್ಕೊಂಬನ್ನಿ, bring her, bring her, ಕರ್ಕೊಂಬನ್ನಿ. bring her. Da dum 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 dum. The love of God, love of God, let it flow over me. Let the love of God, love of God, love of God, let it flow over me. Let the love of God, love of God, love of God, let it flow over me. Let the love of God, love of God, love of God, let it flow over me. Let the love of God, love of God, love of God, let it flow over me. Let the love of God, love of God, love of God, let it flow over me. Love of God, love of God, love of God, let it flow over me. Let the love of God, love of God, love of God, let it flow over me. Let the love of God, let the love of God, let the love of God, let it flow over me. Let the love of God, love of God, love of God, let it flow over me. Let the love of God, love of God, love of God, let it flow over me. Let the love of God, love of God, love of God, let it flow over me. Let the love of God. I'm telling the priest, this is just a beginning. ಇದು ಒಂದು ಆರಂಭ ಮಾತ್ರ. Priest is going to hear hundreds of testimony from this land. ಈ ಜಾಗದಿಂದ Marianagar. ಮರಿಯ ನಗರದಿಂದ ನೂರಾರು ಸಾಕ್ಷ್ಯಗಳನ್ನ ಗುರುಗಳು ಕೇಳಲಿಕ್ಕಿದ್ದಾರೆ. Hallelujah. ಹಲ್ಲೆಲೂಯಾ. When you go back home, ನೀವು ಮನೆಗೆ ಹಿಂತಿರುಗಿದಾಗ let the love of God, love of God, love of God, let it flow over me. Love of God, love of God, love of God, let it flow over me. Let the love of God, love of God, love of God, let it flow over me. Love of God, his daughter, love of his daughter, love and her life. God is changing her life.
God is changing our life. ದೇವರು ನಿಮ್ಮ ಬದುಕನ್ನು Let ಬದಲಾಯಿಸಿ. the love of God. When you go back home driving, sing this and go. Let the love ನೀವು ಮನೆಗೆ ಹೋಗುವಾಗ ಇದನ್ನು ಹಾಡ್ತಾ ಹೋಗಿ. of God, let it Go through me, let the love of God, let the love of God, let the love of God, let it flow over me. Let the love of God, let the love of God, let the love of God, let it flow over me. Let the love of God, love of God, love of God, let it flow over me. One thing I can guarantee you. One thing I can guarantee you. One thing I can guarantee you. ಒಂದು ವಿಷಯ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. When the love flows, ಪ್ರೀತಿ ಹರಿದಾಗ nothing can stop it. ಅದನ್ನು ನಿಲ್ಲಿಸಲಿಕ್ಕೆ ಯಾವುದರಿಂದಲೂ ಸಾಧ್ಯ ಇಲ್ಲ. No power can stand in front of love. ಯಾವುದೇ ಶಕ್ತಿಯು ಪ್ರೀತಿಯ ಮುಂದೆ ನಿಲ್ಲುವುದಿಲ್ಲ. Spirit of death. Spirit of death. ಸಾವಿನ ಶಕ್ತಿ, The spirit of death. ಸಾವಿನ ಆತ್ಮ, Mike. ಸಾಲದ ಆತ್ಮ. You will be seeing things are leaving. ಎಲ್ಲವೂ ಬಿಡುಗಡೆ ಆಗ್ತಾ ಇರುವಂತದನ್ನ ನೀವು ನೋಡ್ತೀರಿ. Because the power of God is manifesting now. ಯಾಕಂದ್ರೆ ದೇವರ ಶಕ್ತಿಯು ಪ್ರೀತಿಯನ್ನ ಸ್ಥಾಪಿಸ್ತಾ ಇದೆ. Hallelujah. ಹಲ್ಲೆಲೂಯಾ. I don't want any honoring, please. Please, it's my humble request. I don't want to cut this atmosphere. I need the blessed sacrament. Please, please, excuse me. Please. Just you need your blessing, that's all. Thank you. Thank you so much. Let the love of God, love of God, love of God. Let the love of God, love of God, love of God, let it flow over me. Let the love of God, love of God, love of God, let it flow over me. Let the love of God, let the love of God, love of God, let it flow over me. What's your name, sister? Huh? Jayalakshmi. ವಿಜಯಲಕ್ಷ್ಮಿ. Vijayalakshmi. Have a word for you, Vijayalakshmi. ನಿಮ್ಗೋಸ್ಕರ ಒಂದು ಮಾತಿದೆ ನನ್ನ ಹತ್ರ. Have a word for you, Vijayalakshmi. ಒಂದು ಮಾತಿದೆ. The person whom you help with money ನೀವು ಯಾರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ರೋ is not returning the money. ಅದನ್ನು ವಾಪಸ್ ಕೊಡುವುದಿಲ್ಲ. And you tried so many things. ನೀವು ಸುಮಾರು ಪ್ರಯತ್ನ ಮಾಡಿದ್ದೀರಿ. Am I true or not? ನಾನು ಹೇಳೋದು ನಿಜಾನಾ? Huh? ನಿಜ. Hauda? Yes. Hauda? Hauda. Jana. Huh? She requests prayer. 15 days she is not well. Can you give me 1 minute? I'm attending Vijayalakshmi now. Is that okay? Vijayalakshmi. You know what Jesus says? ಯೇಸು ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದೆಯಾ? Today, ಇವತ್ತು when you are here in the presence of God, ಇಲ್ಲಿ ದೇವರ ಸನ್ನಿಧಿಯಲ್ಲಿ ನೀವಿರುವಾಗ you tried your level best to get that money back. ನಿಮ್ಮಿಂದ ಸಾಧ್ಯವಾದಂತಹ ಎಲ್ಲವನ್ನು ಆ ಮನೆ ದುಡ್ಡನ್ನು ಹಿಂದಪಡೆಯಲಿಕ್ಕೆ ನೀವು ಮಾಡಿದ್ದೀರಿ. Nothing worked it out. ಯಾವುದೂ ಕೆಲಸ ಮಾಡಲಿಲ್ಲ. I'm telling you, ನಾನು try ಹೇಳ್ತೆ- the love of God. ದೇವರ ಪ್ರೀತಿಯನ್ನ ಪ್ರಯತ್ನಿಸಿ. Remember that person, that persons, ಆ ವ್ಯಕ್ತಿಯನ್ನ ನೆನಪಿಸಿ. they are relatives. ಅವರ ಸಂಬಂಧಿಕರನ್ನ. They are relatives. ಅವರು ಸಂಬಂಧಿಕರು, ನೀವು ಸಂಬಂಧಿಕರು. ನೀವು ಅಲ್ಲ, they are relatives. ಅವರು ತಮಿಳು ಅವರ ಸಂಬಂಧಿಕರು. ಎನ್ನ ಟೀಚರ್ Vijayalakshmi, when you are receiving the anointing here, ಇಲ್ಲಿ ಅಭಿಷೇಕವನ್ನು ಸ್ವೀಕರಿಸ್ತಾ ಇರುವಾಗ you sing this and go home. ಇದನ್ನ ಸ್ವೀಕರಿಸಿ ನೀವು ಮನೆಗೆ ಹೋಗಿ. Day after tomorrow, ನಮ್ಮ ಮಧ್ಯದಲ್ಲಿದ್ದಾರೆ. Jesus is in the midst of us. ಯೇಸು ನಮ್ಮ ಮಧ್ಯ. ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಸಲ್ಲಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು